ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Hudson Curd, Cycle Pure Agarbatti, digital streaming partner Z5. ಸಂಸಾರಕ್ಕೆ ನಂಬಿಕೆನೇ ಎನರ್ಜಿ. ಪ್ರೀತಿ ಯಾರ ಮೇಲೂ ಬರೋದಿಲ್ಲ, ನಂಬಿಕೆ ಯಾರ ಮೇಲೂ ಹುಟ್ಟೋದಿಲ್ಲ. ದಾಂಪತ್ಯವನ್ನ ಕಾಪಾಡೋದೇ ಆ ಒಂದು ನಂಬಿಕೆ. ನನ್ನನ್ನ ಕಾಪಾಡ್ತಾ ಇರುವಂತ ನಂಬಿಕೆನೇ ದಾಂಪತ್ಯ ಜೀವನವನ್ನ ಮುನ್ನಡೆಸುತ್ತೆ. ಇದನ್ನ ಹೇಳ್ತಾ ಇವತ್ತಿನ ಸಂಚಿಕೆನ ನಾವೆಲ್ಲರೂ ಶುರು ಮಾಡೋಣ. ಈಗ ಈ ಆಟವನ್ನ ನೋಡೋದಕ್ಕೆ 2 ಕಣ್ಣುಗಳು ಸಾಲದು. ಆದರೆ ಎಲ್ಲಾ ಗಂಡಂದ್ರು ಬ್ಲೈಂಡ್ ಫೋಲ್ಡ್ ಆಗ್ಲಿ ಏನು ಎತ್ತ ಅಂತ ನಾನು ಆಮೇಲೆ ಹೇಳ್ತೀನಿ. ಬ್ಲೈಂಡ್ ಫೋಲ್ಡ್ ಪ್ಲೀಸ್. ಈ ಆಟ ಮುಗಿಯೋವರೆಗೂ ಗಂಡ ಹೆಂಡತಿ ಒಬ್ರು ಜೊತೆ ಒಬ್ರು ಮಾತಾಡೋ ಹಾಗಿಲ್ಲ. ಬೇರೆ ಹೆಣ್ಣಂದ್ರ ಜೊತೆ ಮಾತಾಡಬಹುದು ಸರ್? ಇಲ್ಲ ಸರ್, ನಿಮ್ಮ ಹೆಂಡತಿ ಜೊತೆನೂ ಮಾತಾಡಂಗಿಲ್ಲ, ಬೇರೆಯವ್ರ ಹೆಂಡತಿ ಜೊತೆನೂ ಮಾತಾಡಂಗಿಲ್ಲ. ಓಕೆ, ಈಗ ಮೊದಲನೇದಾಗಿ ಒಂದು ಜೋಡಿನ ಪ್ರಶ್ನೆ ಮಾಡೋಣ. ಓಕೆ, ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರ ಪಂಡಿತ್ ಮೇಡಮ್. ಸುನುಮಾ ಹಾಕೊಂಡಿರುವಂತ ನೇಲ್ ಪಾಲಿಶ್ ಕಲರ್ ಏನು? ಬಾಟ್ಲು ಬ್ಲಾಕ್ ಕಲರ್ ಇತ್ತು, ಬಹುಶಃ ಇದು ಡಾರ್ಕ್ ನೆವಿ ಬ್ಲೂ ಅಥವಾ ಬ್ಲಾಕ್ ಆ ತರದೇನು ಶೇಡ್ ಇತ್ತು. ನೇವಿ ಬ್ಲೂ. ನೇವಿ ಬ್ಲೂ ಗೊತ್ತಿಲ್ಲ ಅಂತ ಹೇಳಿ ನೇಲ್ ಪಾಲಿಶ್ ಬಾಟಲ್ ಕಲರ್ ಕೂಡ ಹೇಳ್ತಿದ್ದಾರೆ. ನೋಡಿ, ಗಂಡ್ ಮಕ್ಳು ಎಷ್ಟೋ ವಿಷಯನ ಹೇಳ್ಕೊಳೋದಿಲ್ಲ ನಮ್ಮ ಹತ್ರ. ಈ ತರ ಪ್ರಶ್ನೆಗಳು ಬಂದಾಗ ಕರೆಕ್ಟ್ ಆಗಿ ಉತ್ತರ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ವಾ? ಇಲ್ಲ, ಇರಿ ತಪ್ಪಿಸ್ಕೊಂಡಿಲ್ಲ ನೀವಿನ್ನು. ಓಕೆ, ಸುನುಮಾ ಇವತ್ತು ಹಾಕೊಂಡಿರುವಂತ ಸರದ ಕಲರ್ ಯಾವುದು? ರೆಡ್ ಕಲರ್ ಫ್ಯಾಮಿಲಿ. ರೆಡ್ ಫ್ಯಾಮಿಲಿನಾ ಸುನುಮಾ? ಇಲ್ಲ, ರೆಡ್ ಫ್ಯಾಮಿಲಿ ಅಂತ ಹೇಳಲ್ಲ, ಇದು ಮೆಜೆಂಟಾ ಪಿಂಕ್. ಮೆಜೆಂಟಾ ಪಿಂಕ್. ಓಕೆ, ಕ್ಲೋಸ್ ಬಟ್ ಆಲ್ಮೋಸ್ಟ್ ಕ್ಲೋಸ್. ರಮೇಶ್ ಪಂಡಿತ್ ಸರ್ ಸೂಪರ್. ಓಕೆ, ನೆಕ್ಸ್ಟ್ ಅನುಷಾ ಅಂಡ್ ಮಂಜು ಮಾಸ್ಟರ್. ಅನುಷಾ ಇವತ್ತು ಎಷ್ಟು ಬಳೆಗಳನ್ನ ಹಾಕೊಂಡಿದ್ದಾರೆ? ರೈಟ್ ಸೈಡ್ ಅಲ್ಲಿ 2 ಬಳೆ ಹಾಕಿದಾಳೆ ಅನ್ಸುತ್ತೆ. ಕರೆಕ್ಟ್. ರೈಟ್ ಸೈಡ್ ಅಲ್ಲಿ 2 ಬಳೆ. ರೈಟ್ ಸೈಡ್ಗೆ 2 ಬಳೆಗಳನ್ನ ಹಾಕೊಂಡಿದ್ದಾರೆ. ವೆರಿ ನೈಸ್. ನೆಕ್ಸ್ಟ್ ಪ್ರಶ್ನೆ, ಅನುಷಾ ಇಟ್ಕೊಂಡಿರುವಂತ ಬೊಟ್ಟು ಯಾವ ಕಲರ್ದಿದೆ ಹಾಗೂ ಯಾವ ಆಕಾರದಲ್ಲಿ ಇದೆ? ಅವಳು ಯೂಶುವಲಿ ರೌಂಡೇ ಇಡೋದು. ಓಕೆ, ಮೋಸ್ಟ್ಲಿ ಅದು ಡ್ರೆಸ್ ಮ್ಯಾಚಿಂಗ್ ಪರ್ಪಲ್ ಗೆ ಅದೇನಂತಾರ ಗೊತ್ತಿಲ್ಲ, ಅದಕ್ಕೆ ಮ್ಯಾಚಿಂಗ್ ಹಾಕಿದಾಳೆ. ಮ್ಯಾಚಿಂಗ್ ಹಾಕೊಂಡಿದ್ದಾರೆ. ಉತ್ತರ ಅನುಷಾನೇ ಕೇಳೋಣ. ಕರೆಕ್ಟ್ ಮ್ಯಾಮ್, ಸರ್ಕಲ್ ಹಾಕೊಳ್ಳೋದು. ಸೂಪರ್ ಮಂಜು ಮಾಸ್ಟರ್. ಓಕೆ, ನೆಕ್ಸ್ಟ್ ಶಶಿ ಲಾವಣ್ಯ ಹಾಕೊಂಡಿರುವಂತಹ ಬಳೆಯ ಬಣ್ಣ ಯಾವುದು? ಡೆಫಿನೆಟ್ಲಿ ಗೋಲ್ಡ್. ಗೋಲ್ಡನ್ ಬ್ಯಾಂಗಲ್ಸ್. ಗೋಲ್ಡ್ ಥಿನ್ ಇದೆ. ಓಕೆ, ಎಷ್ಟು ಬ್ಯಾಂಗಲ್ಸ್ ಹಾಕೊಂಡಿದ್ದಾರೆ? 1 2 3 4 or 6 ಎರಡರಲ್ಲಿ ಒಂದು. ಓಕೆ, ಉತ್ತರವನ್ನ ಲಾವಣ್ಯನ ಹತ್ರನೇ ಕೇಳೋಣ. ಲಾವಣ್ಯ? ಗೋಲ್ಡ್ ಕಲರ್ ಕರೆಕ್ಟ್, ತಿನ್ ಬ್ಯಾಂಗಲ್ಸ್. ಬಟ್ ನಾನು 6 ಹಾಕೊಂಡಿಲ್ಲ, 10 ಹಾಕೊಂಡಿದ್ದೀನಿ. 10 ಬ್ಯಾಂಗಲ್ಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ, ಲಾವಣ್ಯ ಹಾಕೊಂಡಿರುವಂತ ಓಲೆಯ ಡಿಸೈನ್ ಯಾವುದು? ಅದು ಗೋಲ್ಡೇ, ಡೈಮಂಡ್ ಶೇಪು, ಒಂಥರ ಸ್ಕ್ವೇರ್ ಡೈಮಂಡ್ ತರದ್ದು. ಇಷ್ಟೇ ತಿನ್ನಾಗಿದೆ ಅದು ಕೂಡ. ಅವ್ರು ಹೇಳ್ದಾಗೆ ಇದೆಯಾ ಲಾವಣ್ಯ? ಸ್ಕ್ವೇರ್ ಅಲ್ಲ, ಹಾರ್ಟ್ ಶೇಪ್. ಸ್ಕ್ವೇರ್ ಅಲ್ಲ, ಹಾರ್ಟ್ ಶೇಪ್. ಅವ್ನ್ ಬರೀ ಲಾವಣ್ಯನೇ ನೋಡ್ತಾ ಇರ್ತಾನೆ. ಅವಳು ಹಾಕೊಂಡ್ರೆ ಒಡವೆ ಎಲ್ಲಿ ಕಾಣತ್ತ ಅವನಿಗೆ? ಕಣ್ಣು ನೋಡ್ತಾ ಇರ್ತೀನಿ ಜಾಸ್ತಿ. ಅದೇ ನೀನ್ ಲಾವಣ್ಯನೇ ನೋಡಿ ಕಳೆದು ಹೋಗ್ತಾ ಇದ್ದಾಗ ಕಣ್ಣೆ ಅವಳು ಹಾಕೊಂಡ್ರೆ ಒಡವೆ ಎಲ್ಲ ಅವ್ನು ಏನ್ ಗೊತ್ತಾ, ನನ್ನ ಹೆಂಡ್ತಿನೇ ಒಂದು ಒಡವೆ, ನಾನು ಯಾಕೆ ಒಡವೆ ನೋಡ್ಲಿ? ಎಕ್ಸಾಕ್ಟ್ಲಿ, ಅವಳ ನೋಡ್ಕೊಂಡಿರುತ್ತೆ. ಯಶವಂತ್ ಸರ್, ನಿಮ್ಮ ಸರದಿ. ಮಾಲ್ತಿ ಅಮ್ಮ ಎಡಗೈಯಲ್ಲಿ ಕಟ್ಟಿರುವಂತ ದಾರದ ಕಲರ್ ಯಾವುದು? ಕರಿ. ಯಾವ ಕಲರ್ ಅಂತ ನೀವೇ ಹೇಳ್ಬಿಡಿ. ಇದು ಮರೂನು. ಕರಿ ಅಂತಿರಲ್ಲ ಸರ್. ಅಲ್ಲ, ಮುಂಜಾನೆ ಕಟ್ಟಿಗಳ ಮುಂದೆ ಹೇಗೆ ಕಟ್ಟಿ ಹೋಗ್ಬೇಡ. ನೋಡು, ಈ ರಮೇಶ್ ಪಂಡಿತನ ಹೆಂಡ್ತಿ ಹೆಂಗ ಅವನ ಕಡೆನ ಎಲ್ಲ ಹಾಕಿಸ್ತಾಳ, ಅವನ ಕಡೆನ ಎಲ್ಲ ಬಣ್ಣನೂ ಅವನ ಹಚ್ತಾನ, ಕಿವಿದು ಅವನ. ಅಪ್ಪ, ನೀನ್ ಕರ್ಕೊಂಬರೋದೇ ರಗಡಾಗಿರ್ತದ ನನಗಿಲ್ಲಿ. ಇನ್ನು ನಂದು ಎಲ್ಲಿ ಇದನ್ನ ಕಟ್ಟು ಅದನ್ನ ಮಾಡು ಅಂತಂದ್ರೆ ಎಲ್ಲೇ ಟೈಮ್ ಸಾಲ. ಅದು ಅದೇ ಆಗ್ಲಿವಾ? ಮಾಲ್ತಿಮ್ಮ ಇವತ್ತು ಎಷ್ಟು ಉಂಗುರಗಳನ್ನ ಹಾಕೊಂಡಿದ್ದಾರೆ? ಅಕ್ಕಿ ಕಡೆ 300 ಉಂಗುರವ. ಅಕ್ಕಿ 3 ಹಾಕೊಂಡಿರ್ಬೋದು ಅಂತ ಅನಿಸ್ತದ ನಾನು. 3? ಮಾಲ್ತಿಯಮ್ಮ, ಉತ್ತರ ಸರಿಯಾಗಿದೆಯಾ ತಪ್ಪ? ಸರಿ ಇದೆ. ಸರಿಯಾಗಿದೆ. ವಾವ್,
ಸದಾನಂದ್ ಅವರು ನೆಕ್ಸ್ಟ್. ನಿಮ್ಮ ಹೆಂಡತಿಯ ಕಿವಿಯನ್ನ ಮುಟ್ಟಿ ನೋಡಿ ಅವ್ರು ಹಾಕೊಂಡಿರುವಂತ ಆಭರಣ ಯಾವ ಆಕಾರದಲ್ಲಿದೆ ಅಂತ ಹೇಳ್ಬೇಕು. ನನ್ನ ಹೆಂಡತಿ ಅಲ್ಲ. ಯಾಕೆ ಏ ಪಕ್ಕದಾಗ ಹೆಂಡತಿನ ಕೂರ್ಸ್ಕೊಂಡು ಹೆಂಡತಿ ಅಲ್ಲ ಅಂತೀಯಲ್ಲ. ಅದೇಂಗ್ ಹೇಳ್ತೀರಾ ಹೆಂಡತಿ ಅಲ್ಲ ಅಂತ? ಉಸಿರಲ್ಲಿ ಹೇಳ್ಬಿಡ್ತೀನಿ ನಾನು. ಆ? ಯಾರಂತ ಗೊತ್ತಿಲ್ಲ, ಒಟ್ನಲ್ಲಿ ನನ್ನ ಹೆಂಡತಿ ಅಲ್ಲ. ಓಕೆ, ಯೋಚನೆ ಮಾಡ್ತಾ ಇರಿ, ಮತ್ತೆ ನಿಮ್ಮಲ್ಲಿಗೆ ಬರ್ತೀವಿ. ಈಗ ನೆಕ್ಸ್ಟ್ ಜೋಡಿ ವಿದ್ಯಾ ಗಣಪತಿ. ವಿದ್ಯಾ ಅವರು ಇವತ್ ಹಾಕೊಂಡಿರುವಂತ ನೆಕ್ಲೆಸ್ ಆಕಾರ ಯಾವುದು? ತಾಳಿ ಉಂಟಷ್ಟೇ, ನೆಕ್ಲೆಸ್ ಹಾಕಿಲ್ವಾ? ಇಲ್ಲ ಹಾಕಿಲ್ಲ. ವಿದ್ಯಾ ಕರೆಕ್ಟ್. ವಿದ್ಯಾ ಅವರು ಇವತ್ತು ಡ್ರೆಸ್ಗೆ ಹಾಕೊಂಡಿರುವಂತ ಬೆಲ್ಟ್ ಕಲರ್ ಯಾವುದು? ಕಪ್ಪು. ಕಪ್ಪು. ವಾವ್, ಪರವಾಗಿಲ್ಲ, ನಮ್ ಬೇರ್ಡ್ ಬಾಲಕ. ಬೇಡ ಬಾಲಕ. ಓಕೆ, ಚಿದಾನಂದ್ ಸರ್, ನಿಮ್ಮ ಹೆಂಡತಿ ಹಾಕೊಂಡಿರುವಂತ ವಾಚ್ ಕಲರ್ ಯಾವುದು? ಗೋಲ್ಡ್ ಕಲರ್. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಕರೆಕ್ಟ್ ಆಗಿದೆ. ನಿಮ್ಮ ಹೆಂಡತಿ ಹಾಕೊಂಡಿರುವಂತ ಲಿಪ್ಸ್ಟಿಕ್ ಕಲರ್ ಯಾವುದು? ರೆಡ್. ಮೇಡಮ್ ರೆಡ್. ಸರ್ ಸೂಪರ್ ಸರ್. ಓಕೆ, ಆನಂದ್ ಅವರೇ, ನಿಮ್ಮ ಹೆಂಡತಿ ಹಾಕೊಂಡಿರುವಂತ ಬಳೆಗಳು ಎಷ್ಟು? ಬಳೆ 2 ಮೇಡಮ್, ಗೋಲ್ಡ್. ಚೈತ್ರ ಅವರೇ? ಹೌದು ಮೇಡಮ್, ಗೋಲ್ಡ್ 2. ಓಕೆ, ನಿಮ್ಮ ಹೆಂಡತಿ ಹಾಕೊಂಡಿರುವಂತ ವಾಚ್ ಕಲರ್? ಅದು ಗೋಲ್ಡ್ ಕಾಪರ್ ಆ ಥರದ್ದೇನೋ ಇದೆ. ಚೈತ್ರ ಅವರೇ? ಗೋಲ್ಡ್ ಸ್ಟೀಲ್. ಸ್ಟೀಲ್. ಓಕೆ, ವೆರಿ ನೈಸ್. ಸದಾದ್ ಇನ್ನು ಪರೀಕ್ಷೆ ಆಗಿಲ್ವಲ್ಲ. ಸದಾ. ನೇತ್ರ ಅವರ ಡ್ರೆಸ್ ಕಲರ್ ಏನು? ಪಿಂಕ್. ಅವರ ಕಿವಿಯ ಓಲೆ ಕಲರ್ ಹೇಳಿ. ಸಿಲ್ವರ್. ಹೌದಾ? ನಿಜವಾಗ್ಲೂ ಎಲ್ರು ಹೇಗೆ ತಮ್ಮ ಪಾರ್ಟ್ನರ್ನ ಅಬ್ಸರ್ವ್ ಮಾಡಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಸಾಕ್ಷಿ ಸಮೇತ ನೋಡಿದ್ವಿ. ನಮ್ಮ ಜೋಡಿಗಳು ಬೆಸ್ಟ್ ಜೋಡಿ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು. ಜೋಡಿ ಎಲ್ಲರಿಗೂ ಬರ್ಲಿ ಜೋರಾದ ಚಪ್ಪಾಳೆ. ಇವತ್ತು ನಮ್ಮ ವೇದಿಕೆಗೆ ಬರ್ತಾ ಇರುವಂತಹ ಮೊದಲನೇ ಜೋಡಿ, ತನ್ನ ಜೋಡಿಯನ್ನ ಕಾಪಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಜೀ ಕನ್ನಡದ ದತ್ತು ಪುತ್ರ, ಅಗ್ರಿಮೆಂಟ್ ಕಿಂಗ್ ಗಾಬರಿ ಗೋಪಾಲಯ್ಯ, ನಮ್ಮ ಸದಾನಂದ ಹಾಗೂ ನೇತ್ರಾವತಿ. ಸದಾ ಅವರೇ, ಒಂದು ಸೂಪರ್ ಇಂಟ್ರೆಸ್ಟಿಂಗ್ ಆಟ ಇದೆ. ಈ ಆಟದ ಹೆಸರು ಐ ಸ್ಪೈಸ್. ಇವತ್ತು ಗೊತ್ತಾಗುತ್ತೆ ಇವರ ಹೆಂಡತಿಯನ್ನ ಹೇಗೆ ಕಾಪಾಡ್ಕೊಳ್ತಾರೆ ಅಂತ. ಸದಾ ಅವರನ್ನ ಬಂಧಿಸಿ. ಲಾಕ್ ಇದೆ, ಆ ಲಾಕ್ ಅಲ್ಲಿ ಇವ್ರನ್ನ ಬಂಧಿಸ್ಬಿಡ್ತೀವಿ. ಅಷ್ಟೇ ಮಾಡ್ಬೇಕಾಗಿರೋದು. ನೀವ್ ಅಲ್ಲೇ ಮಲಗಿರಬೇಕು. ಈ ಒಂದು ಲಾಕ್ ಅನ್ನ ಓಪನ್ ಮಾಡೋದಕ್ಕೆ 5 ಕೀಗಳನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಹಂಗಂತ ನೀವೇನ್ ಖುಷಿ ಪಡ್ಬಿಡಿ ಸದಾ, ಎಲ್ಲ ತಗೊಂಡ್ ಬಂದು ತಗೊಳ್ರಪ್ಪ ಓಪನ್ ಮಾಡ್ಕೊಳ್ಳಿ ಅಂತ ನಾವು ನಿಮ್ ಕೈ ಕೊಡೋದಿಲ್ಲ. 5 ಜಾಗದಲ್ಲಿ ನಾವು ಈ ಕೀನ ಬಚ್ಚಿಟ್ಟಿರ್ತೀವಿ. ನೇತ್ರ ಇದಾರಲ್ಲ, ಮುದ್ದಾಗಿರುವಂತ ನೇತ್ರ, ನಾನ್ ಹೇಳುವಂತಹ ಹಿಂಟ್ ಗಳನ್ನ ಆಧಾರವಾಗಿ ಇಟ್ಕೊಂಡು ಅವರು ಆ ಕೀಗಳನ್ನ ಬೇರೆ ಬೇರೆ ಕಡೆ ಇರುತ್ತೆ ಕೀಗಳು, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಓಕೆ, ಫಸ್ಟ್ 5 ಕೀಗಳನ್ನ ಅವರು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಒಂದೊಂದಾಗಿ ಲಾಕ್ ಓಪನ್ ಆಗತ್ತಾ ಅಂತ ಚೆಕ್ ಮಾಡ್ತಾರೆ. ಬಟ್ 5 ಕೀಗಳನ್ನ ಹುಡುಕ್ಲೇಬೇಕು. ಅಕಸ್ಮಾತ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಫಸ್ಟ್ ಕೀನೇ ಏನಾದ್ರೂ ಓಪನ್ ಆಗ್ಬಿಟ್ರು ಅಂದ್ರೆ ನೀವು ಬೇಗ ಎದ್ದು ಬಿಡ್ತೀರಾ, ಅವ್ರು ನಿಮ್ಮನ್ನ ಬೇಗ ಬಿಡಿಸ್ಕೊಳ್ತಾರೆ. ರೆಡಿನಾ? ಸದಾ ಅವ್ರನ್ನ ಲಾಕ್ ಮಾಡಿಪ್ಪ. ಫಸ್ಟ್ ಬನ್ನಿ ಇಲ್ಲಿ. ಲಂಚ್ ಬ್ರೇಕ್ ತಗೊಂಡ್ಬಂದ್ಬಿಡ್ತೀವಿ. ನನಗೆ ಒಂದ್ ಪಿಕ್ಚರ್ದು ಒಂದ್ 2 ಶಾರ್ಟ್ ತೆಗಿಬೇಕು ಅಂತ ಇದಾರೆ. ಹೋಗ್ ಬಂದ್ಬಿಡ್ಲಾ? ಸದಾ ಮಲ್ಗಿರ್ಲಿ ಅಲ್ವಾ? 2 ಶಾರ್ಟ್ಸ್ ಅಷ್ಟೇ. ನಂದು ಒಂದ್ 2 ರೀಲ್ಸ್ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ಲಾ? ನೀನ್ ಹೋಗಿ ರೀಲ್ಸ್ ಮಾಡು. ನಾ 2 ಶಾರ್ಟ್ ಇದೆ, ನಾನು ಹೋಗ್ ಹತ್ರನೇ ಲೊಕೇಶನ್. ಹೋಗ್ ಬಂದ್ಬಿಡ್ಲಾ? ಪಾರ್ಟಿ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ಬೆನ್ನಲ್ಲಿ ಜುಣು ಅಂತ ಇದೆ. ಮೇಡಮ್, ಪಾಪ ನನ್ ಗಂಡ. ಹೋದೋರೆಲ್ಲ ಒಳ್ಳೆಯವರು, ನಮ್ಮ ಹಿರಿಯರು, ಅವರ ಸವಿಯ ನೆನಪು ತಾನೆ ನಾವು ಕಿರಿಯರು, ಸದಾ ಕಾಯುವೆ. ಬಾಡಿ ಹೋದ
ಇಲ್ಲ ಇಲ್ಲ ಅದಲ್ಲ ಅದಲ್ಲ ತಂತಿ ಹರಿದ ವೀಣೆಯಿಂದ ನಾದ ಹೊಮ್ಮ ಬಲ್ಲ. ಓಕೆ, ಆಪತ್ತಿನಿಂದ ಗಂಡನನ್ನ ಕಾಪಾಡೋದಕ್ಕೆ ನೇತ್ರಾವತಿ ಅವರು ರೆಡಿ ಇದ್ದಾರೆ. ಆದಷ್ಟು ಬೇಗ ನಿಮ್ಮ ಗಂಡನನ್ನ ಕಾಪಾಡ್ಕೊಳ್ಳಿ. 5 ಕೀಗಳಿರುತ್ತೆ, 5 ಕ್ಲೂಗಳನ್ನ ಕೊಡ್ತೀನಿ. ಒಟ್ಟಾರೆ ನಿಮ್ಗೆ ಸಿಗೋದು 5 ನಿಮಿಷ. ನೇತ್ರ, ಒಂದೊಂದು ಕಡೆ ನೀವೇನಾದ್ರೂ ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಪಾಪ ಸದನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಯಾಕಂದ್ರೆ ಬೇರೆ ಯಾರು ಬಂದ್ರು ಕೀ ತೆಗಿಲೇಬೇಕು, ತೆಗಿಲಿಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ಸೊ ಹಾಗಾಗಿ ಕ್ಲೂನ ನಾನು ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಸ್ವಲ್ಪ ಒಗಟಾಗಿ ಹೇಳ್ತೀನಿ. ಆ 5 ಕ್ಲೂಗಳನ್ನ ನೀವು ಕಂಡು ಹಿಡಿದು ಅಲ್ಲಿ ಹೋಗಿ ಕೀ ತಗೊಂಡ್ ಬರ್ಬೇಕು. ಓಕೆನಾ? ರೆಡಿ ಇದ್ದೀರಾ? ಮೊದಲನೇ ಕೀ ಹಿಂಟ್, ಬರುವವರ ಹೆಬ್ಬಾಗಿಲು. ಈ ಕಾರ್ಯಕ್ರಮಕ್ಕೆ ಬರುವವರ ಹೆಬ್ಬಾಗಿಲು. ಅಲ್ಲೇ ಇತ್ತು. ಈ ವೇದಿಕೆಗೆ ಬರುವವರ ಹೆಬ್ಬಾಗಿಲು ಅಂತಂದ್ರೆ ಅದು LED. ಓಕೆ, ನಿಮ್ಮ 2ನೇ ಕ್ಲೂ, ಅಭಿಮಾನಿ ದೇವರುಗಳ ಮಧ್ಯೆ. ಸಿಕ್ತು, ಬೇಗ ಸಿಕ್ತು. ವೆರಿ ನೈಸ್. 2ನೇ ಕೀ ಕೂಡ ಕಲೆಕ್ಟ್ ಆಗಿದೆ. ಈಗ 3ನೇ ಕೀ ಹಿಂಟ್, ಕತ್ತಲೆ ಲೋಕದ ಪಾತಕಿಯರು. ಕತ್ತಲೆ ಲೋಕದ ಪಾತಕಿಯರು ಅಂತಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರಿ ನೀವು? PCR ಅಲ್ಲಿ. ವೆರಿ ನೈಸ್. 4ನೇ ಕೀ ನಕ್ಲು, ನನ್ನ ಅಂತಃಪುರ. ನನ್ನ ಅಂತಃಪುರ ಇದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನನ್ನ ಹತ್ರ ಬರ್ತಾ ಇದ್ದಾರೆ. ಶ್ವೇತಾ ಮೇಡಮ್ ಅವರು ವೆರಿ ನೈಸ್. ಓಕೆ, ಏನೋ ನಿಮ್ಮ ಅದೃಷ್ಟ 4 ಕಲೆಕ್ಟ್ ಆಗ್ಬಿಟ್ಟಿದೆ. ಇನ್ನು ಕೊನೆಯ ಹಿಂಟ್, ಜೋಡಿ ಸೆಟ್ಟಿನ ಡೈನೋಸರ್. ಯಾವ್ದಿರ್ಬೋದು? ಅದು ತೊಂಬರ್ಲಿ ಬೇಡ, ಸಾಕಾತ್ ಓಡಿ ಓಡಿ. ಇಲ್ಲ, ಅವ್ಳು ಭಾಳ ಸುಸ್ತು ಇದು ಮೈಸೂರು ಕರ್ಕೊಂಡು ಹೋಗ್ತಿ? ಹೋಗ್ತಾನೆ. ಅಲ್ಲೇ ಮಡಿಕೇರಿ ಕರ್ಕೊಂಡು ಹೋಗ್ತಿ? ಮಡಿಕೇರಿಗೆ ಎಲ್ಲದಕ್ಕೆ ಕರ್ಕೊಂಡು ಹೋಗ್ತಾನೆ. ಈ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಗೋವಾ ಕರ್ಕೊಂಡು ಹೋಗ್ತಾನೆ, ಕೇಳು. ಗೋವಾಕ ಎಲ್ಲದಕ್ಕೆ ಕರ್ಕೊಂಡು ಹೋಗ್ತಾನೆ. ಭಾಳ ಚಳಿ ಆಗತ್ತೆ. ನನಗ ಜೋರ್ ಮಾಡಂಗಿಲ್ಲ ಅಂತ ಹೇಳು. ನನಗ್ ಜೋರ್ ಮಾಡಂಗಿಲ್ಲ ಅಂತ ಹೇಳು. ಯಾವಾಗ ಜೋರ್ ಮಾಡಿ ನಿನ್ಗೆ? ಇವಾಗ್ಲೇ ಹೇಳ್ಬೇಕು ಅಂತ 24 ಮುಗಿದ್ಮೇಲೆ. 24 ಪಕ್ಕ. ಒಂದ್ ನಿಮಿಷ ನೇತ್ರ, 24 ತಾರೀಖು ಹೇಳಿದ್ರ ಅಥವಾ 24 ವರ್ಷ ಹೇಳಿದ್ರ? 24 ಯಾವ್ದು ತಾರೀಕು ಮುಗಿದ್ಮೇಲೆ. ಯಾವ ತಾರೀಕು? ಯಾವ ತಿಂಗಳ ತಾರೀಕು? ಯಾವ ತಿಂಗಳು? ಅಪ್ಪಿ ಹೋಗ. ಯಾವ ತಿಂಗಳು? ಜನವರಿ 24 ಆದ್ಮೇಲ. ಜನವರಿ 26 ಐದು ಕೀಗಳನ್ನ ಕಲೆಕ್ಟ್ ಮಾಡಿದ್ದಾರೆ ನೇತ್ರ ಅವರು. ಆದ್ರೆ ಆಟ ಇನ್ನು ಇಲ್ಲಿಗೆ ಮುಗ್ದಿಲ್ಲ. ಸದಾ ಬಚಾವಾದೆ ಅಂತ ಅನ್ಕೋಬೇಡಿ. ಈಗ 5 ಕೀಗಳನ್ನ ಟ್ರೈ ಮಾಡಿ ಯಾವ್ದ್ರಿಂದ ಲಾಕ್ ಓಪನ್ ಆಗುತ್ತೆ ಅನ್ನೋದು ಮುಖ್ಯ. ಎಲ್ಲ ತಗದ್ಲು. ಅಂತೂ ಇಂತೂ ಓಪನ್ ಆಯ್ತು.
ನೈಸ್ ನೇತ್ರ, ನಿಮ್ಮ ಪ್ರಯತ್ನ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನಾವು ನೋಡಿದಷ್ಟು ಈಸಿ ಅಲ್ಲ ಇದು. ಬರೀ ಒಂದು ಚಿಕ್ಕ ಐಸ್ ಕ್ಯೂಬ್ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಐ ಥಿಂಕ್ 2 ನಿಮಿಷಕ್ಕೆ ಮೇಲೆ ನಾವು ಇಟ್ಕೊಳಕ್ ಆಗಲ್ಲ. ಅಂತದ್ರಲ್ಲಿ ಇಷ್ಟು ದೊಡ್ಡ ಐಸ್ ಕ್ಯೂಬ್ಸ್ ಮೇಲೆ ನೀವು ಮಲ್ಗಿರೋದು ಅಂಡ್ ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಿರೋದು ಜೋರಾದ ಚಪ್ಪಾಳೆ. ಆದ್ರೆ ನಿಮ್ಮನ್ನ ನೋಡಿದ್ರೆ ಯಾಕೋ ಧೈರ್ಯವಾಗೇ ಇದೀರಾ ಅಂತ ನನಗನ್ನಿಸ್ತಾ ಇದೆ. ಕಮೆಂಟ್ ಕೇಳೋವರೆಗೂ ಮತ್ತೆ ಅಲ್ಲೇ ಮಲಗಿಸ್ಬಿಟ್ಟು ಆಮೇಲೆ ಕಾಮೆಂಟ್ ತಗೊಳ್ಳೋದಾ ಬೀಗ್ರೆ? ಕೂಲ್ ಆಗಿರ್ಲಿ, ನಮ್ ಸಲ ಯಾವಾಗ ಕೂಲ್ ಆಗಿರ್ಬೇಕು. ಸದಾ ಮಲಗಿರೋದು ನೋಡಿದ್ರೆ ಯಾವ್ದೋ ಸ್ವಿಟ್ಜರ್ಲೆಂಡ್ ಅಲ್ಲಿ ಮಲಗ್ದಂಗಿದೆ. ಏನು ಒಂಚೂರು ಬೇಜಾರಿಲ್ಲ. ಅನಂತ ಪದ್ಮನಾಭ ಸ್ವಾಮಿ ಮಲ್ಗವ್ ಅಲ್ವಾ? ನೋಡ್ರಿ ಒಂಚೂರಾದ್ರೂ ಏನಾದ್ರೂ ಇದಿದ್ಯಾ ಅಂತ. ನೀನ್ ಮಾತ್ರ ಐಸ್ ಮೇಲೆ ಮಲಗೋದಲ್ಲ, ಅವಳಿಗೆ ಹಿಮ ಎಲ್ಲ ತೋರಿಸ್ಕೊಂಡ್ ಬಾ ಆಯ್ತಾ? ಖಂಡಿತ ಮೇಡಮ್. ನೇತ್ರ, ನಾವೆಲ್ಲರೂ ಸಾಕ್ಷಿ ಇದೀವಿ. ಗುಲ್ಮಾರ್ಗ್ಗೆ ಅವ್ನ್ ಕರ್ಕೊಂಡು ಹೋಗ್ಬೇಕು. ಇದೇ ತಿಂಗಳಲ್ಲಿ ಹೋದ್ರೇನೆ ಹಿಮ ಇರೋದು. ಹಿಮ ಇಲ್ದೇ ಇದ್ರೆ ಮತ್ತೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಡಿಸೈಡ್ ಮಾಡ್ಬೇಕು ಆಯ್ತೇನು? ಸದಾನಂದನ್ ಕಷ್ಟ ಆಗಿದೆ, ನಾವೆಲ್ಲ ಕುತ್ಕೊಂಡು ಹರಟೆ ಹೊಡಿತಾ ಇದೀವಿ. ಸಾಮಾನ್ಯವಾಗಿ ಈ ಪೊಲೀಸ್ ಟಾರ್ಚರ್ ಅಲ್ಲಿ ಇದೆಲ್ಲ ಉಪಯೋಗಿಸ್ತಾರೆ. ಅದ್ ನೆನಪಾಯ್ತು ನನಗೆ. ನೇತ್ರಾಗೆ ಪಾಪ ಕಣ್ಣಲ್ಲಿ ನೀರು, ಗಂಡನ್ ಹೀಗೆ ಮಲಗಿಸ್ಬಿಟ್ಟಿದಾರಲ್ಲ ಅಂತ. ಪರವಾಗಿಲ್ಲ, ಆದ್ರೂ 5 ಕೀ ತಂದಿದೀಯಾ, ಅವನನ್ನ ಬಿಡಿಸಿದೀಯಾ, ನಿನಗೇನು ಯೋಚನೆ ಇಲ್ಲ ಸದಾ. ನೇತ್ರ ನಿನ್ನನ್ನು ಕಾಪಾಡ್ಕೋತಾಳೆ. ಆ ನಂಬಿಕೆ ಇದೆ ಮೇಡಮ್ ನಮ್ಗೆ. ಅವಳು ಯಾವಾಗ್ಲೂ ನಾನು ಕಾಪಾಡ್ತಾಳೆ. ಒಳ್ಳೇದಾಗಿ. ಥ್ಯಾಂಕ್ ಯು ಮಾಲ್ವಿಕಮ್ಮ. ಪ್ರೇಮ್ ಅವರೇ, ಅವಳ ಕಷ್ಟ ಪಾಪ ತುಂಬಾ ಅರ್ಥ ಆಗ್ತಾ ಇತ್ತು. ಆದ್ರೂ ನಗ್ನಗ್ತಾ ಇಬ್ರು ಅಷ್ಟೇ. ಹೌದು, ಅವನು ಸದಾ ಎದ್ದು ಕೂತ್ಕೋ ಪರವಾಗಿಲ್ಲ. ಎದ್ಬಿಡಿ. ಇಲ್ಲ ಸರ್, ಅವ್ರಿಗೆ ಆರಾಮಿಲ್ಲ ರೀ, ಜ್ವರ ನೆಗಡಿ, ಅದಕ್ಕೆ ನನಗೆ ಇದು ಅಂತ. ಸಾರಿ, ಗೊತ್ತಿರಲಿಲ್ಲ. ಇಲ್ಲ ಸರ್, ಏನಿಲ್ಲ. ಅಲ್ಲಲ್ಲ, ಆ ವಿಷಯನ ಆಕ್ಚುಲಿ ನಮ್ಮ ಹತ್ರ ಹೇಳಿಲ್ಲ. ಅವ್ರಿಗೆ ಜ್ವರ ನೆಗಡಿ ಎಲ್ಲ ಇದೆಯಂತೆ. ಆದ್ರೂ ನಾವು ಹೇಳ್ದಂತ ಟಾಸ್ಕ್ಗೆ ನಾನು ಮಾಡಲ್ಲ ಅಂತ ಹೇಳಿ ಮಾಡಿದಾರಲ್ಲ ಸದಾ. ಅಂದ್ರೆ ನಾವೇನಕ್ಕೆ ನಾವು ಹಾಸ್ಯ ಕಲಾವಿದರನ್ನ ತುಂಬ ದೊಡ್ಡ ಮಟ್ಟದಲ್ಲಿ ಗೌರವಿಸ್ಬೇಕು ಅಂದರೆ ಇದೇ ಕಾರಣಕ್ಕೆ. ಅವರು ಏನೇ ತೊಂದರೆ ತಾಪತ್ರ ಇದ್ರು, ಇಲ್ಲದೇ ಇದ್ರು, ಅವ್ರಿಗೇನೇ ನೋವಿದ್ರು ಸಹ ಕೊಡೋ ಟಾಸ್ಕನ್ನು ನಗ್ನಗ್ತಾ ಮಾಡಿ ನಮ್ಮೆಲ್ಲರೂ ನಗಿಸ್ತಾರೆ. ಅವರಲ್ಲಿ ಏನೇ ನೋವಿದ್ರು ನಮ್ಮನ್ನೆಲ್ಲ ನಗಿಸ್ತಾರೆ. ಸೊ ಹಾಗಾಗಿ ನಾನು ಅವ್ನಿಗೆ ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ, 1000 ಜನಕ್ಕೆ ನಗಿಸೋಂಥವನು ದೇವರು ನಿನಗೆ ತುಂಬ ಆಯುಸ್ಸು ಆರೋಗ್ಯ ಕೊಡ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಇದೇ ವಿಷಯಕ್ಕೇನೆ. ಥ್ಯಾಂಕ್ ಯು ಸದಾ. ತುಂಬ ಅದ್ಭುತವಾಗಿ ನಾವೆಲ್ಲ ಏನೇ ತಮಾಷೆ ಮಾಡಿ ಕಾಲು ಹೇಳಿದ್ರು ನಿನ್ನ ಟಾಸ್ಕ್ನ ಅಷ್ಟೊತ್ತು ಮಲಗಿದ್ದೆ ನೀನು. ಅಂಡ್ ನಿನ್ನ ಹೆಂಡ್ತಿಗೆ ನೀನು ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ಅವಳು ಓಡಿ ನೀನು ಮಲಗಿದ್ದು ಎಷ್ಟು ಕಷ್ಟಪಟ್ಟು ಓಡಿ ಅವಳು ಅಷ್ಟು ಕಷ್ಟಪಟ್ಲು. ನಿಮ್ಮ ಬಾಂಧವ್ಯ ಸದಾಕಾಲ ಹೀಗೆ ಇರಲಿ, ದೇವ್ರು ಒಳ್ಳೇದು ಮಾಡಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಪ್ರೇಮ್ ಅವರೇ. ನಿಮ್ಮ ಹೆಂಡತಿ ಬಗ್ಗೆ ಹಾಗೂ ಈ ಆಟದ ಅನುಭವ ಹೇಗಿತ್ತು? ಆಟದ ಅನುಭವ ಭಾರಿ ಹೊಸದಾಗಿತ್ತು ಮೇಡಮ್. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದೆ ಗೇಮ್, ಈ ತರ ಆಟ ಆಡೋ ಗೇಮ್ ನೋಡಿದ್ದೆ. ನಾನು ಆಡಿರ್ಲಿಲ್ಲ. ಬಹಳ ಚಂದ ಇತ್ತು. ಆ ಚಂದದಲ್ಲೇ ನಿಮ್ಮೆಲ್ಲರೂ ಕೇರ್ ಇತ್ತು. ಅದ್ರೊಳಗಡೆ ನನ್ಗೆ ಏನು ಅನಿಸ್ಲಿಲ್ಲ. ಆಮೇಲೆ ಫಸ್ಟ್ಗೆ ಕಾನ್ಸಸ್ ಆದ್ಲಿ ಇವಳು. ಅವಳ ಮಕ ನೋಡಿದ್ರೆ ನನಗೆ ಗೊತ್ತಾಗುತ್ತೆ ಇವನು ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡ್ಲು. ಅದಕ್ಕೆ ಬೇಗನೂ ಆಟ ಮುಗಿಸಿದ್ಲು. ಅದೇನು ಇದು ಸಲ್ಬೇಕ, ಇವಳಿಗೆ ಸಲ್ಬೇಕಷ್ಟೇ. ಆಟದಷ್ಟೇ ಅಲ್ಲ, ಅವಳು ನನ್ನ ಕಾಪಾಡ್ತಾಳೆ. ಆ ನಂಬಿಕೆ ದೇವ್ರ ನನಗೂ ಇದೆ, ಅದು ಯಾವಾಗ್ಲೂ ಇರುತ್ತೆ. ಚಳಿ 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 ಅಂತ ಹೇಳಿದ್ರು. ಇವ್ರನ್ನ ಬೆಚ್ಚಗ್ ಮಾಡೋದಿಕ್ಕೆ ಒಂದು ಹಾಡು ಬರುತ್ತೆ. ಗಂಡ ಹೆಂಡತಿ ಇಬ್ರು ನೃತ್ಯವನ್ನ ಮಾಡಿ ನಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡಬೇಕು. ಓಕೆ, awesome. Thank you ಸದಾ. Thank you ನೇತ್ರ. ಒಳ್ಳೆದಾಗ್ಲಿ. ಥ್ಯಾಂಕ್ ಯು. ಶರಣರಪ್ಪ ಎಲ್ಲರಿಗೂ. ನಾನು ಸದಾನಂದ. ನಾನು ನೇತ್ರಾವತಿ. ಜೋಡಿ ನಂಬರ್ 1 ಶೋ ಅಲ್ಲಿ ನಮ್ ಜೋಡಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರ SANE ಅಂತ ಟೈಪ್ ಮಾಡಿ 57575ಗೆ SMS ಮಾಡ್ರಿ. ವೋಟ್ ಮಾಡ್ರಿಪ್ಪ ಪ್ಲೀಸ್, ನಮ್ಗೆ ವೋಟ್ ಮಾಡ್ರಿ. ಆಟದ ಸೆಟಪ್ ಈಗ ವೇದಿಕೆ ಮೇಲೆ ರೆಡಿ ಇದೆ. ಯಾರನ್ನ ಯಾರು ಕಾಪಾಡ್ತಾರೆ, ಹೇಗೆ ಕಾಪಾಡ್ತಾರೆ ಅಂತ ನೋಡೋಣ. ಸ್ವಾಗತಿಸಿ ನಮ್ಮ ವೇದಿಕೆಯ ಅನುಭವಿ ಜೋಡಿ ರಮೇಶ್ ಪಂಡಿತ್ ಹಾಗೂ ಸುನೇತ್ರ ಪಂಡಿತ್ ಮೇಡಮ್.
ರಮೇಶ್ ಸರ್ ಅಂಡ್ ಸುನುಮಾ, ಈಗ ಹೇಳಿ, ಈ ಟಾಸ್ಕ್ ಅಲ್ಲಿ ಅವರು ನಿಮ್ಮನ್ನ ಸೇವ್ ಮಾಡ್ಬೇಕಾ ಅಥವಾ ನೀವು ಅವರನ್ನ ಸೇವ್ ಮಾಡ್ಬೇಕಾ? ನಾನೇ ಹೇಳೋದು ಸೇವ್ ಮಾಡಿ. ನಾನೇ ಅವಳನ್ನ ಸೇವ್ ಮಾಡ್ತೀನಿ ಅಂತ. ವಾವ್, ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾರೆ ಅಲ್ವಾ? ನಾನ್ ಸೇವ್ ಮಾಡೋದ್ ಬೇಕಾಗಿಲ್ಲ. ಈಸ್ ವೆರಿ ಕೇರ್ಫುಲ್, ಸೊ ಹಿ ಡಸಂಟ್ ನೀಡ್ ಎನಿಬಡಿ. ಎಷ್ಟು ಕಾನ್ಫಿಡೆನ್ಸ್ ಅಲ್ಲ. ಓಕೆ, ಈಗ ಆಟ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಗ ಗೊತ್ತಾಗತ್ತೆ ಯಾರು ಯಾರನ್ನ ಸೇವ್ ಮಾಡ್ತಾರೆ ಅಂತ. ತಲೆದಂಡ ಅಂತ ಈ ಆಟದ ಹೆಸರು. ಬದುಕಿನಲ್ಲಿ ಗಂಡ ಹೆಂಡತಿಗೆ ಹೊಂದಾಣಿಕೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ಹೊಂದಿಕೊಂಡು ಇದ್ದಾಗ ಮಾತ್ರ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತಾ ಹೋಗುತ್ತೆ. ಅಂದ್ರೆ ಇಬ್ರು ತಲೆಲೂ ಒಂದೇ ಯೋಚನೆಗಳಿರ್ಬೇಕು, ಒಂದೇ ಡಿಸಿಷನ್ಗಳನ್ನ ತಗೋಬೇಕು, ಆಗ ಸಮಸ್ಯೆಗಳಿಗೆ ಆಸ್ಪದವೇ ಇರುವುದಿಲ್ಲ. ಅಥವಾ ನಿಮ್ಮಿಬ್ರು ತಲೆಯಲ್ಲಿ ಒಂದೇ ಯೋಚನೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಪರೀಕ್ಷೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಚೇರ್ ಮೇಲೆ ಕೂತ್ಕೊಳ್ಳಿ. ಅಂದ್ರೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆಯ್ತಾ? ಪ್ರತಿ ಪ್ರಶ್ನೆನ ಕೇಳಿದ ತಕ್ಷಣ ನಾನು 1 2 3 ಹೇಳ್ತೀನಿ, ಆಗ ನೀವು ಇಬ್ರು ಒಟ್ಟಿಗೆ ಆನ್ಸರ್ನ ಹೇಳ್ಬೇಕು. ಓಕೆ, ನೀವು ಅಕಸ್ಮಾತ್ ಏನೋ ಉತ್ತರ ಕೊಟ್ಟಿಲ್ಲ ಅಥವಾ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಹಾಗೆ ಮೇಲ್ ನೋಡಿ, ಅದು ಬಂದು ನಿಮ್ಮ ತಲೆಗೆ ಢಮ್ ಅಂತ ಬಡಿಯುತ್ತೆ. ದಂಡ. ತಲೆ ದಂಡ. ಒಂದು ಟ್ರಯಲ್ ನೋಡೋಣ. 1 2 3. ರೆಡಿ ಇದ್ದೀರಾ ಇಬ್ರು? ನಿಮ್ಮ ಮೊದಲನೇ ಪ್ರಶ್ನೆ, ರಮೇಶ್ ಪಂಡಿತ್ ಸರ್ ಫಸ್ಟ್ ಡವ್ ಹೆಸರೇನು? 1 2 3. ಸುನೇತ್ರಾ ಪಂಡಿತ್. ಉತ್ತರ ತಪ್ಪು. ಬೀಳ್ಸಿ. ಇಲ್ಲ, ಉತ್ತರ ಸರಿಯಾಗಿದೆ. ನೀವೇ ಫಸ್ಟ್ ಗರ್ಲ್ ಫ್ರೆಂಡಾ? ಫಸ್ಟ್ ಲಾಸ್ಟ್ ಎಲ್ಲ ನೀವೇನಾ? ಶೋರ ಸರ್? ಶೂರ್ ಏನ್ ಬಂತು? ಅಲ್ಲ ಸುನೇತ್ರ, ನೀವ್ ಹೇಗ್ ತೀರ್ಮಾನ ಮಾಡ್ತೀರಾ ಫಸ್ಟ್ ಅಂಡ್ ಲಾಸ್ಟ್ ಅಂತ? ಅವ್ರದ್ದೇನೋ ಇರ್ಬೋದಪ್ಪ ಸೀಕ್ರೆಟ್. ಅಲ್ಲ, ಅವರು ಫ್ರೆಂಡ್ಸ್ ಎಲ್ಲ ಬಂದು ನನ್ಗೆ ಹೇಳಿದ್ದೆ ಫಸ್ಟ್ ಡೈಲಾಗು, ಖಂಡಿತ ಒಂದು ಹುಡುಗಿ ನೋಡಿದಾರೆ ಅಂದ್ರೆ ಅದು ಪ್ರಪಂಚದ 8ನೇ ಅದ್ಭುತ ಮೇಡಮ್. ಅದೆಲ್ಲ ಓಕೆ, ಮದುವೆ ಆಗಕ್ಕೆ ಓಕೆ, ಬಟ್ ಗರ್ಲ್ ಫ್ರೆಂಡ್ ಹೇಗೆ ಅಂತ ಡಿಸೈಡ್ ಮಾಡ್ಬಿಡ್ತೀರಾ? ಓಕೆ, ಲೆಟ್ ಹಿಮ್ ಓನ್ಲಿ ಆನ್ಸರ್. ಸರಿ, ಸುನೇತ್ರ ಅಂತ ಅವ್ರು ಶುರು ಮಾಡಿದ್ಮೇಲೆ ನೀವ್ ಯಾಕೆ ಜಾಯಿನ್ ಆದ್ರಿ? ಏನಿದೆ ಹೇಳಿ. 3 ಅಂದ್ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು. ಇಲ್ಲ, ಅವರು ಸುನೀತಾ ಅನ್ನೋದಕ್ಕೆ ಬಂದ್ರು, ನೀವು ಸುನೇತ್ರ ಅಂದ್ಬಿಟ್ರಿ. ನೀವು ಇವರೇ ಜೋರಾಗಿ ಅವ್ರು ಪಾಪ ಅಂತ ಸುಮ್ನೆ ಇವರೇ ಹೇಳ್ಕೊಟ್ರು ಸುನೇತ್ರ ಅಂತ, ಅವ್ರು ಹೇಳ್ಬೇಕು ತಾನೆ. ಓಕೆ, ಇವರ ಮುಂದಿನ ಪ್ರಶ್ನೆ, ನೀವು ಮೊದಲ ರಾತ್ರಿಯನ್ನು ಕಳೆದಂತಹ ಹೋಟೆಲ್ ಹೆಸರೇನು? 1 2 3. ಕಾವೇರಿ. ಹೇಳ್ಬೇಕು, ಇಬ್ರು ಹೇಳ್ಬೇಕು. ನೀವ್ ಹೇಳಿದ್ರೆ ಇವ್ರು ಹೇಳಿಲ್ಲಲ್ಲ. ಹೇಳಿಲ್ಲ. ಹೌದಾ? ನಾನು ಕನಿಂಗ್ಹ್ಯಾಮ್ ರೋಡ್. ಕನ್ನಿಂಗ್ಹ್ಯಾಮ್ ರೋಡ್. ಹೋಗ್ಲಿ, ಅದ್ ಯಾವ್ದದು ಹೋಟೆಲ್? ಕನ್ನಿಂಗ್ಹ್ಯಾಮ್ ರೋಡ್ ಕಾವೇರಿ ಕಾವೇರಿ ಕಾಂಟಿನೆಂಟ್. ನಾವು ಇಸ್ಪೀಟ್ ಆಡಿತಾನೆ. ನೋಡಿದ್ರ, ಮೊದಲನೇ ರಾತ್ರಿ ಅಂತ ಅವ್ರಂದ್ರು, ಅವ್ರು ಇಸ್ಪೀಟ್ನಾಗ ನಾಪಸ್ಕೋತಾ ಇದ್ರು, ಅದಕ್ಕೆ ಕ್ಲಾಶ್ ಆಯ್ತು. ಅಲ್ಲ, ಇವ್ರು ಯಾಕೆ ಮೊದಲನೇ ರಾತ್ರಿ ಒಂಥರ ಜೀವನದಲ್ಲಿ ತುಂಬಾ ಒಳ್ಳೆ ಮೆಮೊರೀಸ್ ಅಲ್ವಾ, ಆದ್ರೆ ಇವ್ರು ನೆನ್ಪೇ ಇಟ್ಕೊಂಡಿಲ್ವಾ? ಇಲ್ಲ, ಇವ್ರೇನಂದ್ರೆ ತುಂಬಾ ಎಲಾಬ್ರೇಟ್ ಆಗಿ ನೆನ್ಪಿಟ್ಕೊಂಡಿದ್ದಾರೆ, ಕನ್ನಿಂಗ್ಹ್ಯಾಮ್ ರೋಡು ಕಾವೇರಿ ಹೋಟ್ಲು ಅಂತ. ಓಕೆ, ಮೂರನೇ ಪ್ರಶ್ನೆ ನೋಡೋಣ. ನಿಮ್ಮ ಮಗಳು ಶ್ರೇಯಾ ಹುಟ್ಟಿದ ಆಸ್ಪತ್ರೆ ಹೆಸರು, ಹುಟ್ಟಿದ ಟೈಮ್ ಏನು? 1 2 3. ಬೃಂದಾವನ್. 3-4 ಪ್ರಶ್ನೆ ಕೇಳ್ಬಿಟ್ರೆ ಹಾಸ್ಪಿಟ್ಲು ಟೈಮು ಎಲ್ಲನೂ ಒಂದ್ ಕೇಳ್ಬೇಕಲ್ವಾ? ಅಲ್ಲ, ನೀವು ಹೆಸರು ಹೇಳಿಲ್ಲ, ಟೈಮು ಹೇಳಿಲ್ಲ, ಏನು ಹೇಳಿಲ್ಲ, ಸುಮ್ಮನೆ ಕೂತಿದ್ದೀರಿ ಸರಿ, ಗುಮ್ಮಟ. ಇವಾಗ ಬಿಡಿ, ಟೈಮ್ ಬಿಡಿ, ಹೇಳಿ ಸರ್. ಇವಾಗ ಬೃಂದಾವನ್ ಹಾಸ್ಪಿಟ್ಲು 8:32. ಕರೆಕ್ಟ್. 30-32 ಇನ್ ಬಿಟ್ವೀನ್. ನೆಕ್ಸ್ಟ್ ಪ್ರಶ್ನೆ, ರಮೇಶ್ ಪಂಡಿತ್ ಸರ್ ಓದಿದ ಪ್ರೈಮರಿ ಸ್ಕೂಲ್ ಹೆಸರೇನು? 1 2 3. ಪೂರ್ಣಿಮಾ ಪ್ರೈಮರಿ ಸ್ಕೂಲ್. ಸರ್ ಅವ್ರು ಯಾವ್ದೋ ಬೇರೆ ಅಂದ್ರು, ನೀವ್ ಯಾವ್ದೋ ಬೇರೆ. ಪ್ರೈಮರಿ ಸ್ಕೂಲ್ ಅದೇ ಸರ್ಕಾರಿ ಪ್ರೈಮರಿ ಸ್ಕೂಲ್ ಅಂತ ಹೇಳಕ್ ಹೋದೆ. ನೀವ್ ಹೇಳಿದ್ರಾ? ಅವ್ರು ಹೇಳಿಲ್ಲ ಸರ್. ನಾನು ಹೇಳಿಲ್ಲ, ನಾನು ಸರ್ಕಾರಿ ನನ್ಗೆ ಓದೇ ಬಿತ್ತು. ಯಾಕೆ ಸರ್? ಯಾಕಂದ್ರೆ ಇದು ಕೋಆರ್ಡಿನೇಷನ್ ಅಲ್ವಾ, ಒಬ್ರು ಹೇಳಿಲ್ಲ ಅಂದ್ರೆ ಇಬ್ರಿಗೂ ಓದೇ ಬೀಳುತ್ತೆ. ಓ, ಸಂಸಾರ ಅಂದ್ರೆ ಹಿಂಗೆ. ಒಬ್ರು ಕರೆಕ್ಟ್ ಆಗಿ ತೂಗಿಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಇಬ್ರಿಗೂ ಓದೇ ಬೀಳುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಫಸ್ಟ್ ಟೈಮ್ ನೀವಿಬ್ರು ಮೀಟ್ ಮಾಡಿದಾಗ ಸುನೇತ್ರಾ ಮೇಡಮ್ ಅವರು ಯಾವ ಕಲರ್ ಬಟ್ಟೆಯನ್ನ ಹಾಕೊಂಡಿದ್ರು? 1 2 3. ವೈಟ್. ಇಬ್ರು ಕರೆಕ್ಟ್ ಆಗಿ ಹೇಳಿದೀವಿ. ಅವ್ರು ಕಾನ್ಫಿಡೆನ್ಸ್
ಈ ಒಂದು ಉತ್ತರ ಕರೆಕ್ಟ್ ಆಗಿ ಹೇಳಿದ್ರು ಇಬ್ರು. ನಿಮ್ಮ ಮುಂದಿನ ಪ್ರಶ್ನೆ, ಸುನೇತ್ರಾ ಪಂಡಿತ್ ಮೇಡಮ್ ಅವರ ಬೆಸ್ಟ್ ಫ್ರೆಂಡ್ ಯಾರು? 1, 2, 3. ಮಂಜು ಬಾಚಿಣಿ. ವೆರಿ ನೈಸ್. ಓಕೆ, ಸುನೇತ್ರಾ ಮೇಡಮ್ ಅವರ ಅಜ್ಜಿ ಹೆಸರು? 1, 2, 3. ಮಂಜುಳಾ. ಅಲ್ಲ ಪಾಪ ಕರೆಕ್ಟು. ಪಂಡಿತ್ಗೆ ಹೇಳ್ದೇ ಇರೋವಂಥ ರೀಸನ್ಸ್ ಇದೆ. ಯಾಕೆ ಅಂದ್ರೆ ನಾವು ಬಾಂಬೆ ಅಜ್ಜಿ ತುಮಕೂರು ಅಜ್ಜಿ ಅಂತ ಇದ್ವಿ, ಯಾವತ್ತೂ ಅವ್ರ ಹೆಸರು ತೆಗ್ದವ್ರೆ ಅಲ್ವಾ, ಹಾಗಾಗಿ ಬಹುಶಃ ಅವ್ರಿಗೆ ಅದ್ರದ್ದು ರಿಜಿಸ್ಟರ್ ಆಗಿಲ್ಲ. ಓಕೆ, ಅಲ್ಲ ನಾವು ಡಿಸೈಡ್ ಮಾಡ್ಬಿಟ್ಟೇವೆ ನಿಂಗೆ ಒದಕಿ ಕೊಡೋದ ಏನು ಹೇಳ ಏನ್ ಹೇಳಿದ್ರು ಓಕೆ ಡನ್ ಆಯ್ತು. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಗೋಪಾಲನ ಮಕ್ಕಳ ಹೆಸರೇನು? ನಮ್ಮ ಅಪ್ಪನೇ ಗೊತ್ತಿಲ್ಲ. ಅಪ್ಪಡಪ್ಪ. ಸಂಧ್ಯಾ, ಸ್ನೇಹ. 2, 3. ನಿನ್ನ ಹೆಂಡತಿ ಗೊತ್ತಿಲ್ಲ, ನಿನ್ನ ಹೆಂಡತಿ ಗೊತ್ತಿಲ್ಲ. ಅಲ್ಲ ಎನಿವೆ ನಾನೇನು ಹೇಳ್ತಾ ಇರ್ಲಿಲ್ಲ ಬಿಡಿ, ಮಕ್ಕಳು ಅಂತ ಗೊತ್ತು, ಬಟ್ ಪರ್ಸನಲ್ ಹೆಸರು ಇವಳು ನೋಡಿದೆ, ನಿನ್ ತಪ್ಪಿಲ್ಲ. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ನೀವಿಬ್ರು ಒಟ್ಟಿಗೆ ನಟಿಸಿರುವಂತಹ ಸಿನಿಮಾ? 1, 2, 3. ಉಲ್ಟಾ ಪಲ್ಟಾ. ಇನ್ನೊಂದು ಸಿನಿಮಾನು ಮಾಡಿದೀವಿ. ಮೊದಲನೇ ಸಿನಿಮಾ ಯಾವ್ದು? ಮೊದಲನೇ ಸಿನಿಮಾ ಅವ್ರು ಕೇಳಿದ್ದು. ಸರ್ ಇಬ್ರು ಸೇರಿ ಯಾವ್ದಾದ್ರು ಒಂದು ಸಿನಿಮಾ ಹೆಸರು ಹೇಳ್ಬೋದಾಗಿತ್ತು. ನೀವು ಯಾವ್ದಾದ್ರು ಹೇಳ್ಬೋದಾಗಿತ್ತಲ್ಲ ಸರ್. ಒಂದು ಹೇಳಿಲ್ವಲ್ಲ ನೀವು? ಅಲ್ಲ, ನಾನು ಬೇರೆ ಹೇಳಿದ್ರು ಬೀಳೋ ಒದೆ ಬಿದ್ದೇ ಬೀಳುತ್ತೆ. ಓಕೆ, ನಿಮ್ಮಿಬ್ರಿಗೂ ಹತ್ರವಾದಂತಹ ಪ್ರಶ್ನೆ ಇದು. ಶ್ರೇಯಾ ಮಗುವಾಗಿದ್ದಾಗ ಮೊದಲನೇ ಸಲ ಕರೆದಿದ್ದು ಅಪ್ಪ ಅಂತನ ಅಮ್ಮ ಅಂತನ? 1, 2, 3. ಅಮ್ಮ. ಅಪ್ಪ. ಆಕ್ಚುಲಿ ಅವಳು ಪುವ ಅಂದಿದ್ಲು. ಹೌದಾ? ಅಮ್ಮ ಅಪ್ಪ ಗೊತ್ತಿಲ್ಲ, ಪುವ ಅಂದಿದ್ಲು. ಸೊ ಅವತ್ತಿಂದ ಪಂಡಿತ್ಗೆ ಅವಳು ಪಾಪ ಪಪ್ಪ ಪಪ್ಪ ಪುವ ಪುವ ಅಂತಾನೆ ಹೇಳೋದು. ಸೊ ಹಾಗಾಗಿ ನಾನು ಅಸ್ಯೂಮ್ಡ್ ಇಟ್ ಆಸ್ ಅಪ್ಪ. ಅಪ್ಪ. ಎಲ್ಲ ಮಕ್ಕಳ ತರನೇ ನನ್ನ ಮಕ್ಕಳು ಅಮ್ಮ ಅಂತಾರೆ ಅನ್ಕೊಂಡೆ. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಹೋಯ್ತು. ಗಿರಿಜಾ ಅವರ ತಾಯಿಯ ಹೆಸರೇನು? 1, 2, 3. ಬಿಳ್ಳಿ. ನಿಮ್ಮ ಪಾತ್ರ ಹೆಸರು ಗೊತ್ತಿಲ್ವಾ ನಿಮಗೆ? ಕ್ಯಾರೆಕ್ಟರ್ ಹೆಸರು ಬಿಡಿ. ಹೌದು ಕರೆಕ್ಟು. ಏನು? ನೇತ್ರ. ನೇತ್ರ ಅಲ್ಲ, ಅವ್ರ ಹೆಸರಲ್ಲೇ ಇದೆ ಸುನೇತ್ರ. ಓಕೆ, ನಿಮ್ಮ ಮುಂದಿನ ಪ್ರಶ್ನೆ, ಅರಗಿಣಿ ಚಿತ್ರದಲ್ಲಿ ರಮೇಶ್ ಪಂಡಿತ್ ಸರ್ ಪಾತ್ರದ ಹೆಸರೇನು? 1, 2, 3. ಊರ್ಗೌಡ. ಊರ್ಗೌಡ ಅಂತಾನೆ ಹೆಸರ? ಗೌಡ ಅಂತಾನೆ ನೋಡಿದ್ರೆ ಅವ್ರಿಗೂ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ರಮೇಶ್ ಪಂಡಿತ್ ಸರ್ ಪಾತ್ರ ಏನಿದೆ, ಆ ಪಾತ್ರವನ್ನ ನೋಡಿ ಇವ್ರನ್ನ ನೋಡಿದ್ರೆ ಅವರೇ ಯಾರೋ ಇವರೇ ಯಾರೋ ಅನ್ನೋ ಅಷ್ಟು ಅದ್ಭುತವಾದಂತ ನಟನೆ. ಐ ಥಿಂಕ್ ಅರಗಿಣಿ ಸಿನಿಮಾ ಆದ್ಮೇಲೆ ಎಲ್ಲರೂ ನಿಮ್ಮ ಹತ್ರ ಮಾತಾಡೋದಕ್ಕೆ ಹೆದರ್ಕೊಳ್ತಿದ್ರು ಅನ್ಸುತ್ತಲ್ವಾ? ಅಯ್ಯೋ ಹಿಡಿ ಶಾಪ, ಎಲ್ಲೋದ್ರೂ ಶಾಪ. ಅಯ್ಯೋ ನಿನ್ ಮನೆ ಏನ್ ಬಂದಿದೆ ದೊಡ್ಡ ರೋಗ ಅಂತೆಲ್ಲ ಫುಲ್ಲು. ಆವಾಗ ಇನ್ನೂ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಮೀಡಿಯಾ ಬಗ್ಗೆ. ಸೊ ಪಾಪ ಎಷ್ಟೊಂದು ಜನ ಹೆಂಗಸರು ನಿಜವಾಗ್ಲೂ ಸುಧಾರಾಣಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಎಲ್ಲಾರ್ಗೂ ಯೋಚನೆ. ಶೂಟಿಂಗ್ ನಡೆಯುವಾಗ ಒಬ್ಬ ಬಜ್ಜಿ ಬೈದ್ನು, ನಿನ್ ಮನೆ ಹಾಳಾಗೋಗ ಬಿಟ್ಬಿಡು ಅವಳನ್ನ, ಅದ್ ಯಾಕೆ ಗೋಳೆ ಕೋತಿ ಆತ. ನಿಜವಾಗ್ಲೂ ಆ ಪಾತ್ರಕ್ಕೆ ನಿಮಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿದೆ. ಅಂತ ಅತ್ಯದ್ಭುತವಾದಂತ ನಟ ನಮ್ಮ ವೇದಿಕೆಯಲ್ಲಿ ನಮ್ಮ ಜೊತೆಲಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಬರಲೇಬೇಕು. ಹೇಳಿ, ತಲೆದಂಡ ಆಟ ಹೇಗಿತ್ತು ಸರ್? ಒಂದು 2-3 ಪ್ರಶ್ನೆ ಹೊಂದಾಣಿಕೆ ಇಲ್ಲ. ಇಟ್ಸ್ ಓಕೆ. ಇಟ್ಸ್ ಓಕೆ. ಇಟ್ಸ್ ಓಕೆ. ಬದುಕು ನಡ್ಸ್ಕೊಂಡು ಹೋಗ್ಬೇಕಲ್ಲ ಏನಾದ್ರು ಮಾಡಿ. ಕರೆಕ್ಟ್ ಸರ್. ಸುನಮಾ, ನೀವೇನ್ ಹೇಳ್ತೀರಾ? ಇಲ್ಲ, ಮಜಾ ಇತ್ತು. ಏನಂದ್ರೆ ಇಂಥ ಎಷ್ಟೋ ವಿಷಯಗಳು ನೆನ್ಪಿರಲ್ಲ ನಮ್ಮ ದಿನನಿತ್ಯದ್ರಲ್ಲಿ. ಈ ತರ ಏನೋ ಊಟ ತಿಂಡಿ ಈ ಕಲರು ಇವೆಲ್ಲ ಕೇಳಿದ್ರೆ ಬಹುಶಃ ಎವ್ರಿ ಡೇ ಪ್ರಾಸೆಸ್ ಅಲ್ಲಿ ಗೊತ್ತಿರ್ಬೋದಿತ್ತು. ಬಟ್ ಇದೆಲ್ಲ ಸ್ವಲ್ಪ ರೇರ್ ಆಗಿತ್ತು ಪ್ರಶ್ನೆ. ಹಾಗಾಗಿ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದಿರ ಪ್ರಶ್ನೆಗಳನ್ನ. ತಲೆ ಮೇಲೆ ಒಡೆದು ನಮ್ಗೆ ಬುದ್ಧಿ ಕಲ್ಸಿದೀರಾ. ಥ್ಯಾಂಕ್ ಯು ವೆರಿ ಮಚ್. ಮಾಲವಿಕವ್ವ, ನನಗನ್ಸುತ್ತೆ ತುಂಬಾ ವರ್ಷಗಳ ದಾಂಪತ್ಯ ಅವ್ರದ್ದು ಆಗಿರೋದ್ರಿಂದ ಈ ಸಣ್ಣ ಪುಟ್ಟ ವಿಷಯಗಳು ಮ್ಯಾಟರ್ ಆಗೋದಿಲ್ಲ. ಒಂದ್ ವಸ್ತು ನಂದು ಅಂದ್ಮೇಲೆ ನನ್ನ ಜೊತೆಲಿ ಇರುತ್ತೆ ಯಾವಾಗಲೂ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ನಿಜ, ಎಷ್ಟೋ ಸರ್ತಿ ಈ ಹುಟ್ಟದಬ್ಬಗಳೇ ಮರ್ತು ಬಿಟ್ಟಿರ್ತಾರೆ ಜನ. ಹಾಗಂತ ಪ್ರೀತಿ ಇಲ್ಲ ಅಂತಲ್ಲ, ಒಂದಷ್ಟು ವರ್ಷಗಳು ಸಾಗದ್ಮೇಲೆ ಇದೆಲ್ಲವೂ ಮುಖ್ಯ ಆಗೋದಿಲ್ಲ. ಅದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು, ಹೋರಾಟಗಳಿರುತ್ತೆ.
ಬದುಕಲ್ಲಿ ಮಾಡೋಕೆ. ಅವಾಗ ಹೊಂದಾಣಿಕೆ ಇದೆಯಾ ಅನ್ನೋದು ಮುಖ್ಯ. ಅವಾಗ ಹೊಂದಾಣಿಕೆ ಇತ್ತು ಅನ್ನೋ ಕಾರಣಕ್ಕೆ 29 ವರ್ಷಗಳ ದಾಂಪತ್ಯ ಅವರದ್ದಾಗಿದೆ. ಒಟ್ಟು ಮಜಾ ಇತ್ತು, ಮೇಲಿಂದನೂ ಬೀಳ್ತಾ ಇತ್ತು. ಒಂದಷ್ಟು ಸುನೇತ್ರ ಮನೆಗೆ ಹೋಗಿನೂ ಬಾರಿಸೋರಿದ್ದಾರೆ. ರೆಡಿಯಾಗಿ ಹೋಗಿ ಪಂಡಿತವ್ರೆ, ನಿಮ್ಗೆ ಐತೆ ಇವತ್ತು. ಪ್ರೇಮ್ ಅವರೇ, ಮೇಡಮ್ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಐ ವಾಸ್ ವೇಟಿಂಗ್ ಫಾರ್ ಅ ಕಾಂಪ್ಲಿಮೆಂಟ್. ನಮ್ಮ ಜೋಡಿ ನಂಬರ್ 1 ವೇದಿಕೆನಲ್ಲಿ ಈ ಆಟ ಆಡಿಸೋದ ಉದ್ದೇಶ ಏನು ಅಂದ್ರೆ ದೊಡ್ಡ ದೊಡ್ಡ ವಿಷಯದ ಜೊತೆನಲ್ಲಿ ಸಣ್ಣ ಸಣ್ಣ ವಿಷಯಗಳು ತುಂಬಾ ಮ್ಯಾಟರ್ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ ಅಂತ ಅಷ್ಟೇ. ಸೊ ಅದನ್ನ ಸಮರ್ಥವಾಗಿ ಆಡಿದಿರಾ. ಕೆಲವೊಂದು ಪ್ರಶ್ನೆಗಳು ಉತ್ತರ ಇತ್ತು, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಇರಲಿಲ್ಲ. ಆದರೆ ಇಬ್ರು ಒಬ್ರನ್ನೊಬ್ರನ್ನ ಬಿಟ್ಕೊಡ್ಲಿಲ್ಲ. ಅದು ಆಟ ಆಗಿರ್ಬೋದು, ಸಂಸಾರ ಆಗಿರ್ಬೋದು, ಒಬ್ರನ್ನೊಬ್ರು ಬಿಟ್ಕೊಡ್ಬಾರ್ದು ಅನ್ನೋದು ನೀವು ಮಾಡಿ ತೋರಿಸಿದ್ದೀರಾ. ತುಂಬಾ ಇಷ್ಟ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ದೀನ್ ಅವ್ರಿಗೂ ಐ ರಿಯಲಿ ಥ್ಯಾಂಕ್ ಫ್ರಮ್ ಬಾಟ್. ಈ ಗ್ರೋಯಿಂಗ್ ಎಪಿಸೋಡ್ಸ್ ಅಲ್ಲಿ ತುಂಬಾ ಅರ್ಥ ಮಾಡ್ಕೊಂಡಿದೀವಿ ನಾವು. 28 ವರ್ಷದಲ್ಲಿ ಆಗದೇ ಇರೋಂಥ ಎಷ್ಟೋ ಚಿಕ್ಕಪುಟ್ಟ ವಿಷಯಗಳು ನನ್ನ ಪಂಡಿತ್ ಮಧ್ಯೆ ಆಗಿದೆ. ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ಜಿ ಟಿವಿ ಜೋಡಿ ನಂಬರ್ 1. ಅದು ನಮ್ಮ ಕಾರ್ಯಕ್ರಮದ ಸಾರ್ಥಕತೆ ಮೇಡಮ್. ಜೊತೆಗೆ ಜವಾಬ್ದಾರಿನೂ ಜಾಸ್ತಿ ಆಗಿದೆ ಸರ್. ಈ Exactly. ಪ್ರೋಗ್ರಾಮ್ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆಂದ್ರೆ ಅದು ಜೋಶಲ್ಲೋ ಅಥವಾ ಸತ್ಯನೋ ಒಂದಷ್ಟು ನುಡಿದ್ಬಿಟ್ಟಿರ್ತೀವಲ್ವಾ, ಮುಂದೆನೂ ಅದನ್ನ ಪಾಲಿಸ್ಕೊಂಡು ಹೋಗ್ಬೇಕು ಸಾರ್ವಜನಿಕರ ಮುಂದೆ. ಕರೆಕ್ಟ್. ಅಲ್ಲಿ ಬೇರೆ ತರ ಬದುಕಿಬಿಟ್ರೆ ಅದು ಡಮ್ಮಿ ಅಥವಾ ಇದು ಸರ್, ಡಮ್ಮಿ. ನೀವು 29 ವರ್ಷದ ಹಿಂದೆ ಮದುವೆ ಆಗಿದ್ದಲ್ಲ. ಆಕ್ಚುಲಿ ನೀವು ಮದುವೆ ಆಗಿರೋದು ಈಗ ನಿಜವಾಗಿ ಇನ್ನು ಮುಂದಿನ ಈಗ ಬದುಕಿದೆಯಲ್ಲ, ನೀವು ತಾಳಿಯನ್ನು ಕಮಿಟ್ಮೆಂಟ್ ಕಟ್ಟಿಕೊಂಡಿರೋದು. ಇದನ್ನ ನೀವು ನಿಭಾಯಿಸ್ಕೊಂಡು ಹೋಗ್ಬೇಕು. ವೆರಿ ಟ್ರೂ ಸರ್, ವೆರಿ ಟ್ರೂ. ಜವಾಬ್ದಾರಿ ಇದೆ. ಹೌದು. ಇದೇ ರೀತಿ ಸಾವಿರಾರು ಜೋಡಿಗಳು ಕಾರ್ಯಕ್ರಮ ನೋಡೋರಿಗೆಲ್ಲ ಇದು ಇನ್ಸ್ಪೈರ್ ಆಗ್ತಾ ಇರುತ್ತೆ ಮೇಡಮ್. ನೀವು ಏನು ಹೇಳಿದ್ರಿ ಮಾತು, ಅದು ಅವ್ರಿಗೂ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ನಿಮ್ಮಿಬ್ಬರ ಒಂದು ಜೋಡಿನ ಅವರಲ್ಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಅವರು ಸಹ ಸಾಕಷ್ಟು ತಪ್ಪುಗಳನ್ನು ತಿದ್ಕೊಳ್ತಾ ಇರ್ತಾರೆ. ಸಂಸಾರ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ನಿಮ್ಮೆಲ್ಲರಿಂದ ಈ ಶೋ ಒಂದು ಸಾರ್ಥಕತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಇದೇ ತರ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಹೊಂದಾಣಿಕೆ ಇನ್ನೂ ಜಾಸ್ತಿ ಆಗ್ತಾ ಇರಿ, ಜಗಳ ಮಾಡ್ತಾ ಇರಿ, ಜಗಳ ಮಾಡ್ತಾ ಇರಿ, ಮತ್ತೆ ಪ್ಯಾಚಪ್ ಆಗ್ತಾ ಒಬ್ರನ್ನೊಬ್ರು ಅರ್ಥ ಇರಿ. ಮಾಡ್ಕೊತಾರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. Thank you. God bless. Thank you. ನಮಸ್ಕಾರ, ನಾನು ಸುನೇತ್ರಾ ಪಂಡಿತ್. ನಾನು ರಮೇಶ್ ಪಂಡಿತ್. ನಮ್ಮ ಪ್ರೀತಿ ಬಾಂಧವ್ಯ ನಿಮ್ಗೆ ಇಷ್ಟ ಆಗಿದ ಪಕ್ಷದಲ್ಲಿ RASU ಅಂತ ಟೈಪ್ ಮಾಡಿ 57575ಗೆ SMS ಕಳಿಸಿ. ಮುಂದಿನ ಜೋಡಿಯನ್ನ ನಾವು ವೇದಿಕೆ ಮೇಲೆ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ನಾಯಕ ಗಾಯಕ ಪರ್ಫೆಕ್ಟ್ ಜೆಂಟಲ್ಮನ್ ಆನಂದ್ ಅವರು ಹಾಗೂ ಅವರ ನಾಯಕಿ ಸದಾ ನಗುವಂತ ಹಸನ್ಮುಖಿ ಚೈತ್ರ ಅವರು. ಆನಂದ್ ಅವರೇ, ನಮಗ್ ಗೊತ್ತು ನೀವು ಚೈತ್ರ ಅವರನ್ನ ಏನೇ ಬಂದ್ರು ಕಾಪಾಡ್ತೀರಂತ. ಚೈತ್ರ ಅವರೇ, ನೀವ್ ಹೇಳಿ, ಗಂಡನ್ನ ಈಗ ಒಂದು ನಿಮ್ಮ ಜೀವನದಲ್ಲಿ ಒಂದಷ್ಟು ಪರಿಸ್ಥಿತಿಗಳನ್ನ ನೆನಪಿಸ್ಕೊಂಡ್ರೆ ಕ್ರಿಟಿಕಲ್ ಸಿಚುಯೇಷನ್ ಇಂದ ಕಾಪಾಡಿದೀನಿ ಅನ್ನೋದಾದ್ರೆ ಅದು ಯಾವ ಸಂದರ್ಭ? ಇನ್ನೂ ಅಂತ ಸಂದರ್ಭ ಬಂದಿಲ್ಲ ನನಗೆ. ಟಚ್ ವುಡ್, ಬರೋದು ಬೇಡ. ಬಂದ್ರೆ ನಾನು ಖಂಡಿತ ಕಾಪಾಡ್ಕೋತೀನಿ, ಬಿಡಲ್ಲ. ಕಾಪಾಡ್ತಾಳೆ ಮೇಡಮ್, ನಂಬಿಕೆ ಇದೆ ನನಗೆ. ಅಂದ್ರೆ ಈಗ ಹೊಸ ವರ್ಷದ ಸಂದರ್ಭ ಅಲ್ವಾ, ಅದಕ್ಕೋಸ್ಕರ ನಮ್ಮ ಯೂತ್ಸು ಬಾಟ್ಲು, ಖಾಲಿ ಬಾಟ್ಲು ಅದನ್ನೆಲ್ಲ ನಾವ್ ಇಲ್ಲಿ ತಂದು ಜೋಡಿಸಿದೀವಿ. ಹೊಸ ವರ್ಷದ ಸಂಭ್ರಮ ಅಂತ ಈ ಬಾಟ್ಲನ್ನ ಒಡೆದು ಅದಕ್ಕೆ ನಾವು ಅಡಿಕ್ಟ್ ಆಗಬಾರ್ದು, ಅದರಿಂದ ಯಾವ ಅಪಾಯವು ಯಾರಿಗೂ ಆಗ್ಬಾರ್ದು ಅಂತ ಈ ಮೂಲಕ ಸಾಂಕೇತಿಕವಾಗಿ ನಾವು ಎಲ್ರಿಗೂ ಹೇಳ್ತಾ ಇದೀವಿ. ಅದಕ್ಕೆ ಬನ್ನಿ, ಬಾಟ್ಲ್ಗಳನ್ನ ನಾವೆಲ್ಲರೂ ಹೊಡೆದಾಕೋಣ. ನಾವಲ್ಲ, ಚೈತ್ರ ಅವರು ಹೊಡೆದಾಕೋಣ. ಓಕೆ, ಹೆದರ್ಕೋಬೇಡಿ. ಆನಂದ್ ಅವರೇ, ನಿಮ್ಗೆ ರಕ್ಷಣೆ ಇದೆ, ನಿಮ್ಗೋಸ್ಕರ ಗಾರ್ಡ್ ರೆಡಿ ಇದೆ, ಬಂದಿ. ನೋಡಿ, ಎಲ್ಲ ರಕ್ಷಣೆಯನ್ನ ಕೊಟ್ಟಿದೀವಿ ನಾವು. ಓಕೆ ಮೇಡಮ್. ನೀವೇನು ಹೆದರ್ಕೋಬೇಡಿ, ಧೈರ್ಯವಾಗಿ ಬಾಣ ಬಿಡಿ. ಆದ್ರೆ ಕರೆಕ್ಟ್ ಆಗಿ ಬಾಟ್ಲನ್ನೇ ಹೊಡಿಬೇಕು ನೀವು. ಓಕೆ, 3 ನಿಮಿಷಗಳ ಕಾಲಾವಕಾಶ ನಿಮ್ಗೆ ಸಿಗುತ್ತೆ. ನೋಡೋಣ. ಓಕೆ, ಈ ಆಟದ ಹೆಸರು ಬಿಲ್ಲು ಹಿಡಿ ಬಾಟಲ್ ನ ಹೊಡಿ. ಎಲ್ರೂ ಒಂದ್ಸಲ ಎಲ್ಲ ಜೋಡಿಗಳು ಜೋರಾಗಿ ಒಂದು ಜೋಶ್ನ ಕೊಡಿ ನಮ್ಮ ಚೈತ್ರ ಅವ್ರಿಗೆ. ಫಸ್ಟ್ ಟೈಮ್ ಈ ಒಂದು ಆಟವನ್ನ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಬಿಲ್ಲು ಹಿಡಿ ಬಾಟಲ್ ಹೊಡಿ, ಸಮಯ ಈಗ ಶುರು. ಏನು ಹೆದರ್ಕೋಬೇಡ, ಧೈರ್ಯ ಹೋಗಿ. ನಿನ್ಮೇಲೆ ನನಗೆ ನಂಬಿಕೆ ಇದೆ. ಚೆನ್ನಾಗಿ ಏಮ್ ಮಾಡಿದ್ರಿ ಚೈತ್ರ ಅವ್ರೆ, ತುಂಬಾ ಒಳ್ಳೆ ಏಮ್. ಗನ್ಗಿನ ಕೊಟ್ಟಿದ್ರೆ ಕತೆ. ಮೊದಲನೇ ಏಟೆ ನನಗ. ಆರಾಮಾಗಿರಿ. Come on, Chaitra. Woo!
ವೆರಿ ಗುಡ್ ಚೈತ್ರ, ಸೂಪರ್. ವೆರಿ ಗುಡ್ ನೋಡಿ. ಏನ್ ಗುರಿ ಇಡ್ತಿದ್ದಾರೆ ಇವರು? ಬೀಳ್ತಾ ಇಲ್ವಲ್ಲ ಮೇಡಮ್ ಅದು. ಸೂಪರ್. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂತ ಹೌದು ಮೇಡಮ್, ಫಸ್ಟ್ ಟೈಮ್ ಮಾಡ್ತಿರೋದು ಮೇಡಮ್. ವಾವ್. ಏನಾಗಿಲ್ಲ ಸುಮ್ಮನಿರಪ್ಪ. ಐ ಥಿಂಕ್ ಬಹುಶಃ ಮೊದಲನೇ ಸಲ ಆನಂದ್ ಅವರು ತಮ್ಮ ಹೆಂಡತಿಗೆ ಈ ರೀತಿ ಎದುರ್ಕೊಳ್ತಾ ಇರೋದು. ಎದುರ್ಕೊತಾ ಇದ್ದೀರಾ? ಇಲ್ಲ ಕರೆಕ್ಟ್ ಆನಂದ್ ಅವರೇ? ಮೇಡಮ್ ಎದುರ್ಕೊಳ್ತಾ ಇರೋದು ಮೊದ್ಲು. ಇಲ್ವಾ? ಎಲ್ಲ ಪೀಸ್ ಆಗೋಯ್ತು. ಸಖತ್ತು. ವೆರಿ ನೈಸ್. ಸೂಪರ್ ಮೇಡಮ್. ವೆರಿ ನೈಸ್. ಹೊಡಿ ಬಿಡಬೇಡ. ತಡ ಆದ್ರೂ ಗುರಿ ಕರೆಕ್ಟ್. ಸೂಪರ್ ಮೇಡಮ್. ಒಂದೊಂದೇ ಏಟು. ವೆರಿ ನೈಸ್ ಚೈತ್ರ ಅವರೇ. ಜಸ್ಟ್ ಮಿಸ್. KFC ಚಿಕನ್ನು ವರ್ಕ್ ಆಗ್ತಾ ಇದೆ. ನಿಜ ಹೇಳಿ ಭಯ ಆಗ್ತಿಲ್ವಾ? ಅದು ಭಯ ಆಗ್ತಿಲ್ವಾ? ಒಡಿವೇಲ್ ತರ ಅಳ್ಬೇಕು ಅನಿಸ್ತಾ ಇದೆ. ಚೈತ್ರ ಅವ್ರೆ, ನಿಮ್ ಹೆಸರು ಬದಲಾಯಿಸ್ಕೊಂಬಿಡಿ. ಚೈತ್ರ ಆನಂದ್ ಬೇಡ, ಚೈತ್ರ ಅರ್ಜುನ ಅಂತ. ಆಕ್ಚುಲಿ ಇವ್ರನ್ನ ನೋಡ್ತಾ ಇದ್ರೆ ಬಾಹುಬಲಿ ದೇವಸೇನ ನೋಡ್ದಂಗ ಆಗ್ತಾ ಇದೆ. ಅಲ್ಲಿ ನೋಡಿ ಅದ್ ಬಾಣ ಹಿಡಿಯೋ ಸ್ಟೈಲ್ ನೋಡಿ. ಕೊನೆಯ 30 ಸೆಕೆಂಡ್ಗಳು. ಕಮಾನ್ ಚೈತ್ರ. ಅಯ್ಯೋ ಲಕ್ಕಿಲ್ಲ. ಬಾಟ್ಲುಗಳು ಯಾಕೆ ಆಟ ಆಡಿಸ್ತಾ ಇದೆ ಅಂದ್ರೆ ನಾವೇ ಎಲ್ರನ್ನೂ ಬೀಳಿಸ್ತೀವಿ, ಇವ್ರು ನಮ್ಮನ್ನೇ ಬಿಡ್ಸಕ್ ನೋಡ್ತಾರಲ್ಲ. ಹೌದು ಹೌದು ಚೈತ್ರ ಅವರೇ, ನಾನ್ ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಐ ಥಿಂಕ್ ಅದನ್ನ ಹಿಡ್ಕೊಳಕ್ಕೆ ಆಗಲ್ಲ. ಒಂದ್ಸಲ ನಮ್ ಟ್ರೈನಿಂಗ್ ಇಲ್ಲ ಅಂತಂದ್ರೆ ಈ ಮಕ್ಳು ಆಟ ಆಡ್ತೀವಲ್ಲ ಆ ತರ ಆಗ್ತಾ ಇರುತ್ತೆ. ಇಲ್ಲೇನೋ ಆಗ್ತಿರುತ್ತೆ, ಅಲ್ಲೇ ಬಿದೋಗ್ತಾ ಇರುತ್ತೆ. ಬಟ್ ಅವರು ಹಿಡ್ಕೊಂಡ್ ನಿಂತ್ರಲ್ಲ, ಪಾಸ್ಚರ್ ಇತ್ತಲ್ಲ, ಓ ಮೈ ಗಾಡ್, ಅದ್ರಲ್ಲೇ ಆಕ್ಚುಲ್ ದೇವಸ್ಥಾನ ತರ ಕಾಣಿಸಿದ್ರಪ್ಪ ಅವರು ಹಿಡ್ಕೊಂಡು. ನನ್ನ ಕಣ್ಣಿಗೆ ಅವಳು ಅನುಷ್ಕಾ ತರನೇ ಕಾಣಿಸಿದ್ಲು. ಆ ಸ್ಟೈಲ್ ಹಿಂಗ್ ನಿಂತಿದ್ದು ಹಂಗೆ ಕಾಣಿಸಿದ್ಲು ಅಲ್ವಾ? ಆ ಸ್ಟೈಲ್ ಸಕ್ಕದಾಗಿತ್ತಲ್ವಾ? ಆ ಸ್ಟೈಲ್ ಇಟ್ಕೊಂಡು ನೋಡಿದ ಹಂಗೆ ಇಟ್ಕೊಂಡ್ ಬಿಟ್ರೆ ಗುರಿ ಹೊಡಿತಾ ಇರೋದು. ಕರೆಕ್ಟ್. ಚೈತ್ರಕ್ಕ ಒಳ್ಳೆ ಸ್ಪೋರ್ಟ್ಸ್ಮನ್ ಅನ್ನೋದು ಕ್ಲಿಯರ್ ಅದು. ಹೌದು ಹೌದು. ಅವ್ರು ನಿಂತಿರೋ ಪೋಸ್ಚರು ಅದಿದು, ಆಮೇಲೆ ಅವ್ರ ಆ್ಯಂಗಲ್ ತಗೊಳ್ಳೋ ರೀತಿ, ಆಮೇಲೆ ಅವ್ರು ಡಿಸೈಡ್ ಮಾಡ್ದಂಗಿತ್ತು ಒಂದೇ ಒಂದು ಗಂಡಂಗೆ ಹೊಡಿಬೇಕು ನಾನು. ಇವ್ರಿಗೇನ್ ಗೊತ್ತಾ, ಮನ್ಸಲ್ಲಿ ಪುಕ್ಕ ಪಕ್ಕ ಅಂತ ಇತ್ತು. ಆದ್ರೂ ಎಲ್ಲಿ ಹೆದರ್ಕೊಳ್ತಾ ಇದೀನಿ ಅಂತಂದ್ರೆ ಹೆಂಡತಿ ಕರೆಕ್ಟ್ ಆಗಿ ಆಡಲ್ಲ ಅಂತ ಬಿಟ್ಟು ಇಲ್ಲ ಏನಿಲ್ಲ ಆರಾಮಾಗಿದ್ದೀನಿ ಅಂತ. ಬಟ್ ಇವ್ರ ಎಕ್ಸ್ಪ್ರೆಷನ್ಸ್ ಅಲ್ಲಿ ಗೊತ್ತಾಗ್ತಾ ಇತ್ತು ಇವ್ರು ಎಷ್ಟು ಹೆದರ್ಕೊಂಡಿದ್ದಾರೆ ಅಂತ. ಸ್ವಲ್ಪ ನಡಗದೆ ಅಷ್ಟೇ.
ಏ ಇಲ್ಲ ಅವರು ಗಾರ್ಡ್ ಗಿಡ್ ಎಲ್ಲ ಹಾಕೊಂಡ್ಮೇಲೆ ಗಟ್ಮುಟ್ ಗಂಡಸ ಅದಾವ. ಆದ್ರೂ ನಿಮ್ಮ ಮನೆಯವ್ರ ಗುರಿ ನೀವು ಮೆಚ್ಚಲೇಬೇಕು. ನಟ್ಟ ನಡುವಿನ ಬಾಟ್ಲಿ ಹೊಡೆದು ಬಾಟ್ಲಿಯಿಂದನೇ ಕೆಡವ್ಯಾರ ಅವ್ರು. ಆ ಬಾಣ ಬಾಟ್ಲಿಗೆ ಅಂಟಿಕೊಂಡ್ಬಿಟ್ಟಿತ್ತು. ಹೌದು ಹೌದು. ಹಂಗ ನಿನಗೆ ಎಲ್ಲರೇ ಅಂಟಿಕೊಂಡಿದ್ರೆ ಹೇಗಿತ್ತು ಆಟ? ಅದು ನೆಗೆಟಿವ್ಸ್ ಇಂದ ದೂರ ಇರಬೇಕಾದ್ರೆ ಪಾಸಿಟಿವ್ ಅನ್ನೋ ಬಾಣಗಳನ್ನ ಬಿಡ್ತಾನೆ ಇರಬೇಕು ನೆಗೆಟಿವಿಟಿಗೆ. ಸೊ ನಾನು ಚೈತ್ರ ಅವ್ರನ್ನ ಈ ಶೋನಲ್ಲಿ ಮೊದಲಿಂದ ಅಬ್ಸರ್ವ್ ಮಾಡ್ಕೊಂಡ್ ಬಂದಿರೋದು. ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ಬಂದಾಗ ಶಿ ಇಸ್ ವೆರಿ ಅಗ್ರೆಸಿವ್. ಸಕ್ಕದಾಗಿ ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ ಅವರು. ಸೊ ಅವ್ರ ಆಸೆನೂ ಹೇಳಿದ್ರು ನಾನು ಕಬಡ್ಡಿ ಪ್ಲೇಯರ್ ಆಗ್ಬೇಕಂತ ಹೇಳಿ. ನೀವು ಟ್ರೈ ಮಾಡಿ ಮೇಡಮ್, ಬಿಡಬೇಡಿ ನೀವು ದಯವಿಟ್ಟು. ತುಂಬಾ ಖುಷಿ ಆಯ್ತು ನೀವು ನಿಮ್ಮ ಗಂಡನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಾಟ್ಲುಗಳನ್ನ ಹೊಡೆದಾಕಿದ್ದು. ತುಂಬಾ ಒಳ್ಳೆ ಲೆಸನ್ ನಮಗೆ ಕಲ್ಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ. ಮಾಲ್ವಿಕಮ್ಮ, ಎಷ್ಟು ಬಿದ್ವು? ಆಲ್ಮೋಸ್ಟ್ 1 2 3 4 5 6 7 8. 8 11ರಲ್ಲಿ 8. ಅಲ್ಲ ಅವ್ರು ಬಿಟ್ಟಿದ್ದ ಬಾಣಕ್ಕೆ ಆನಂದನೇ ಬಿದ್ದೋಗಿದೆ. ಇಲ್ಲ actually ಎಲ್ಲ ಬೀಳ್ಬೇಕಿತ್ತು ಆಲ್ಮೋಸ್ಟ್ ಎಲ್ಲ, ಬಟ್ ಅದು ತಾಗಿದೆ ನೋಡಿ, ಸುಮಾರು ತಾಗಿದೆ. ಎಲ್ಲ ಎಡ್ಜಿಗೆ ಬಂದು ಕೂತಿದೆ ಕೆಲವು ಬಾಟ್ಲ್ಗಳು. ದುಷ್ಯಂತ ಅವನಲ್ಲ, ನೀನು ಚೈತ್ರ. ತುಂಬಾ ಖುಷಿ ಆಗುತ್ತೆ. ಸ್ಪೋರ್ಟ್ಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೊಂದ್ ಮೆಡಲ್ ಬರ್ತಾ ಇದ್ದು ದೇಶಕ್ಕೆ. ಚೈತ್ರ ಏನಾದ್ರು ಈ ತರದ್ ಯಾವ್ದಾದ್ರು ಅವಳಿಗೆ ಇಷ್ಟವಾದ ಸ್ಪೋರ್ಟ್ಸ್ ಹೋಗಿದ್ರೆ ದೇಶಕ್ಕೆ ಒಂದ್ ಮೆಡಲ್ ಬರ್ತಾ ಇತ್ತು. ಅದು ಮಿಸ್ ಆಯ್ತು. ಈಗ್ಲೂ ಕಾಲ ಮಿಂಚಿಲ್ಲ. ಅವ್ರು ಹೇಳಿದ್ರಲ್ಲಿ ನನಗ್ ಸಹಮತ ಇದೆ. ನೀವು ಇದು ಪ್ರಯತ್ನ ಮಾಡಿ, ತುಂಬಾ ಸೆಂಟರ್ಸ್ ಇದೆ, ಖಂಡಿತ ನೀವು ಪ್ರಯತ್ನ ಮಾಡಿ. ಇವತ್ತು ಈ ಡ್ರೆಸ್ ಹಾಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ಅಲ್ಲ? ಹಾ, ನಿಂತ್ಕೊಂಡಿದ್ ಪಾಸ್ಚರ್ ಏನು ಅರ್ಜುನ್ ಅಂತರ. ಮೇಡಮ್, ಬಿಲ್ಲು ಬಾಣ ಬಾಹುಬಲಿಲಿ ಅನುಷ್ಕಾಗೆ ಪ್ರಭಾಸ್ ಹೇಳ್ಕೊಡ್ತಾರೆ. ಇವಳು ಪೋಸ್ ನೋಡಿ ನನಗೆ ಆಸೆ, ಇವಳು ಒಂದ್ಸರ್ತಿ ನನ್ಗೆ ಹೇಳ್ಕೊಡ್ಬೇಕು ಮೇಡಮ್. ಪೋಸ್ ಎಂಡ್ ಮಾಡೋ ಪೋಸ್ ಎಂಡ್ ಮಾಡಿ ಹಂಗೆ ಹೋಗ್ತೀನಿ. ಈಗಲೇ ನಿಂತ್ಕೊಳ್ಳಿ. ಅದೇನು ಹಿಂಗೆ ಇಟ್ಕೊಳ್ತೀರಲ್ವಾ ಇದನ್ನ? ಶಬಾಷ್. ಅದೇ ಗೊತ್ತಾಗಿತ್ತು. ಏನಿದು ಒಂದೇ ಸಲಕ್ಕೆ ಕಲ್ತ್ಕೊಂಡ್ಬಿಟ್ರಿ ಇವರು. ನೋಡು, ಅರ್ಜುನ ಮಾತ್ರ ಅಲ್ಲ, ದ್ರೋಣಾಚಾರ್ಯನೂ ಹೌದು ಒಂದೇ. ಚೈತ್ರ ಹೌದು, ಸಖತ್ತಾಗಿ ನೀವುಗಳು ನಮ್ಮನ್ನ ಎಂಟರ್ಟೈನ್ ಮಾಡಿದ್ರಿ. ಹಾಗೆ ನಿಮ್ಮಿಬ್ರು ಕೋಆರ್ಡಿನೇಷನ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಚೈತ್ರ ಸೂಪರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್. ನಾನು ಚೈತ್ರ. ನಮ್ಮನ್ನ ಜೋಡಿ ನಂಬರ್ 1 ಅಲ್ಲಿ ನೋಡ್ತಾನೆ ಇದ್ದೀರಾ. ನಮ್ಮ ಜೋಡಿ, ನಮ್ಮ ಬದುಕು ನಿಮಗೆ ಇಷ್ಟ ಆಗಿದ್ರೆ ANCH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ತನ್ನ ಜೋಡಿ ಜೊತೆ ಆಡಿ ಕಾಪಾಡೋದಕ್ಕೆ ಅಂತ ಬರ್ತಾ ಇರುವಂತ ಜೋಡಿ ಯಾರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ಸಾಫ್ಟ್ವೇರ್ ಸಂತರಾದಂತಹ ಗಣೇಶ್ ಅವರು ಹಾಗೂ ನಮ್ಮ ಕುರ್ಕುರಿ ಮೆಲೋಡೀಸ್ ನ ಅದ್ವಿತೀಯ ಗಾಯಕಿ ವೇದ್ಯಾ. ಗಣೇಶ್ ಅವರೇ, ಆಲ್ರೆಡಿ ಹಾರ್ನೆಸ್ ಹಾಕೊಂಡು ರೆಡಿಯಾಗಿ ನಿಂತಿದ್ದೀರಾ. ಯಾಕೆ ಎಕ್ಸ್ಪ್ರೆಷನ್ ಆತರ ಕೊಡ್ತಾ ಇದ್ದೀರಾ? ಇವಳು ಮ್ಯಾಚ್ ಫಿಕ್ಸಿಂಗ್ ಮಾಡಿದಾಳ ಅಂತ. ಯಾಕೆ? ಲಾಸ್ಟ್ ಟೈಮ್ ಏನೋ ಬೈದಿದ್ನಲ್ಲ ಇವಳ ಬಗ್ಗೆ, ಅದಕ್ಕೆ ಏನೋ ಪನಿಷ್ಮೆಂಟ್. ವಿದ್ಯಾ ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳು ಇವತ್ತು ಮ್ಯಾಚ್ ಫಿಕ್ಸಿಂಗ್ ಮಾಡ್ರೋ ಹಂಗೆ ಅಲ್ವಾ? ಗಣೇಶ್ ಅವರು ಆಲ್ರೆಡಿ ಭಯದಲ್ಲಿ ಇದ್ದಾರೆ. ವಿದ್ಯಾ, ಕೇರ್ಫುಲ್ ಆಗಿ. ನಿಮ್ಮ ವೈಫ್ ನಿಮ್ಮನ್ನ ಕಾಪಾಡಬೇಕು ಅಂತಂದ್ರೆ ನಾನ್ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಬೇಕು. ಅವರು ಉತ್ತರವನ್ನ ಕೊಡದೆ ಹೋದ್ರೆ ಈ ಹಾರ್ನೆಸ್ ಅಲ್ಲಿ ಕಟ್ಟಿದೀವಲ್ಲ, ಸ್ಟೆಪ್ ಬೈ ಸ್ಟೆಪ್ ನಿಮ್ ಮುಂದೆ ಬರ್ತಾನೆ ಇರ್ತೀರಾ. ಓಕೆ, 5ನೇ ಪ್ರಶ್ನೆಗೆ ಅವ್ರು ಏನಾದ್ರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಫುಲ್ ಮುಂದೆ ಬಂದ್ಬಿಟ್ಟಿರ್ತೀರಾ. ಓಕೆ, ಪ್ರಶ್ನೆಯನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡು ವಿದಿನ್ 5 ಸೆಕೆಂಡ್ಸ್ ನೀವು ಉತ್ತರವನ್ನ ಕೊಡ್ಬೇಕಾಗತ್ತೆ. ಓಕೆ, ರೆಡಿ? ಮೊದಲನೇ ಪ್ರಶ್ನೆ, ಕನ್ನಡದಲ್ಲಿರುವಂತ ಮಾಸಗಳ ಹೆಸರನ್ನು ಹೇಳಿ. 1 ಆಷಾಢ ಮಾಸ, ಶ್ರಾವಣ ಮಾಸ, 2 3 ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಿಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಅಲ್ಲ, ನೀನು ಹೇಳಿದ ಸ್ಪೀಡ್ಗೆ ಅದ್ರಲ್ಲಿ ತಪ್ಪಿದ್ರು ನಮಗೆ ಗೊತ್ತಾಗಲ್ಲ. ಇಲ್ಲ ಕರೆಕ್ಟ್. ಈಗ ನಾವು ಯಾವ ಮಾಸದಲ್ಲಿದ್ದೀವಿ ಅನುಷಾ? ಜನವರಿ. ಓಕೆ, ಈ ಉತ್ತರವನ್ನ ಸರಿಯಾಗಿ ಕೊಟ್ಟಿರೋದ್ರಿಂದ ಗಣೇಶ್ ಅವರು ಸೇಫ್ ಆಗಿ ನಿಂತ್ಕೊಂಡಿದ್ದಾರೆ. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಶ್ನೆ, 2ರ ಮಗ್ಗಿಯನ್ನ ಉಲ್ಟಾ ಹೇಳಿ.
2 10 20, 2 9 18, 2 8 16, 2 7 14, 2 6 12, 2 5 10, 2 4 8, 2 3 6, 2 2 4, 2 2 4, 2 1 2 ನಿನ್ನ ಹೆಸರು ವಿದ್ಯಾ ಅಂತ ಇಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ಅಲ್ವಾ? ಹೌದು. ಅನುಷಾ ಹೇಳಿ 2 ಮಗ್ಗಿನ ಸೀದಾನೆ ಹೇಳಿ, ಉಲ್ಟಾ ಬೇಡ. 2 1 2, ಹಾ. 2 2 2 3 6, 2 4 8. ಹಾ. ಕರೆಕ್ಟ್. 2 10 20. ವಾವ್. PhD ಕೊಡೆ. ಚಮತ್ಕಾರ, ಚಮತ್ಕಾರ. ಇಮಿಡಿಯೇಟ್ ಆಗಿ ಕೊಡೆ ಹೌದು ಸರ್ಟಿಫಿಕೇಟ್. ಹೌದು ಹೌದು, ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಳಿ ಬೇಗ. ಓಕೆ, ನೆಕ್ಸ್ಟ್ ಪ್ರಶ್ನೆ. ತುಟಿಗಳು ಪರಸ್ಪರ ತಾಕಿದಾಗ ಏನಾಗುತ್ತದೆ? 1 2 3 ಪಾ ಅಕ್ಷರ ಬರುತ್ತೆ. 4 5. 5 4 3 2 1 ಟೈಮ್ ಆಫ್. ಪ್ರೇಮ್ ಅವರೇ? ರೋಮಾಂಚನವಾಗುತ್ತದೆ, ಮುತ್ತಾಗುತ್ತದೆ, ಮತ್ತಾಗುತ್ತದೆ, ನನಗೆ ನೋವಾಗುತ್ತದೆ. ನಮಗೆ ಅರ್ಥವಾಗುತ್ತದೆ. ಏಯ್ ಮುಚ್ಚು. ಪಾ ಎಲ್ಲಿ ಬಂತೀಗ? ಓಪನ್ ಮಾಡಿದ್ರೆ ಮಾತ್ರ ಪಾ ಬರೋದಲ್ವಾ? ಕರೆಕ್ಟ್. ಗಣೇಶ್ ಅವರೇ, ಈ ಪರಿಸ್ಥಿತಿಲಿ ಯಾವ ಹಾಡು ನೆನಪಿಗೆ ಬರ್ತಾ ಇದೆ? ಯಾರಿಗೆ ಬೇಕು ಈ ನೋವು? ಓಕೆ, ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಾಮನ ಮನೆ ಹುಂಜ ಸೋಮನ ಮನೆಗೆ ಹೋಗಿ ಮೊಟ್ಟೆ ಇಟ್ರೆ ಅದು ಯಾರಿಗೆ ಸೇರುತ್ತೆ? ಹುಂಜ ಮೊಟ್ಟೆ ಇಡಲ್ಲ. ಯಾಬಾಷ್. ನಾ ಇವತ್ತು ಬೀಳುದಿಲ್ಲ. ಈಗ ನೆಕ್ಸ್ಟ್ ಪ್ರಶ್ನೆ. ನಿದ್ದೆಯಲ್ಲಿ ಮಂಚದಿಂದ ಕೆಳಗಡೆ ಬಿದ್ರೆ ಏನಾಗುತ್ತದೆ? 1 2 3 4 5 6. ಎಚ್ಚರ ಆಗುತ್ತೆ. ಏಯ್ ಏಯ್. ನಿದ್ದೆಯಲ್ಲಿ ಮಂಚದಿಂದ ಏನಾದ್ರೂ ಬಿದ್ರೆ ಏನಾಗುತ್ತೆ? ಎಚ್ಚರ ಆಗುತ್ತೆ. ನೋವಾಗುತ್ತೆ. ನೋವಾಗುತ್ತೆ. ಇಲ್ಲ, ಬಿದ್ದಿದ ನಂಗೆ ತಕ್ಷಣ ನೋವಾಗುದಿಲ್ಲ. ನೋವಾಗುತ್ತಿಲ್ವಾ? ನಾ ಸ್ಟ್ರಾಂಗ್ ಇದ್ದೆ, ನಂಗೆ ನೋವಾಗುದಿಲ್ಲ. ಆಗುತ್ತೆ, ಬೇಸಿಕಲಿ ನೋವಾಗುತ್ತೆ. ಗಣೇಶ್ ಅವರೇ, ನಿಮಗೆ ಇವಾಗ ಎಲ್ಲೆಲ್ಲಿ ನೋವು ಆಗ್ತಾ ಇದೆ? ಅಲ್ಲೊಂದು ಬಿಟ್ಟು ಮತ್ತೆ ಎಲ್ಲ ಕಡೆ ಆಗ್ತಾ ಇದೆ. ಓಕೆ, ನಿಮ್ಮ ನೆಕ್ಸ್ಟ್ ಪ್ರಶ್ನೆ. ಡೋಬಿ ಶಾಪ್ ಅಲ್ಲಿ ಬಟ್ಟೆ ಸುಟ್ಟೋಗ್ಬಿಟ್ಟಿರುತ್ತೆ. ಕಸ್ಟಮರ್ ಬಂದು ಯಾಕೆ ಸುಟ್ಟೋಯ್ತು ಅಂತ ಕೇಳ್ತಾರೆ. ಅದೇ ಟೈಮ್ಗೆ ಇನ್ನೊಬ್ಬ ವ್ಯಕ್ತಿ ಬಂದು ಮುಂದೆ ಇರುವಂತ ಹುಡುಗಿ ಹೆಸರೇನು ಅಂತ ಕೇಳ್ತಾರೆ. ಎರಡಕ್ಕೂ ಒಂದೇ ಉತ್ತರ ಇರುತ್ತೆ. ಏನದು? ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. 1 2 3 4 5 6 7 8 9 10. ಓಕೆ, ಇನ್ನೊಂದು ಕ್ಲೂ ಹೇಳ. ವಿದ್ಯಾ ಅವರು ಈ ಸ್ಟೇಜ್ಗೆ ಬಂದಾಗ ಒಂದು ಹಾಡು ಹಾಡಿ ತುಂಬಾ ಫೇಮಸ್ ಆಗಿದ್ರು. ಯಾವ ಹಾಡು? ಆ ಹಾಡಿನ ಮೊದಲನೇ ಅಕ್ಷರ? ಕಾವೇರಿ. ಕಾವೇರಿ ಕಾವೇರಿ. ಹಾವು ಏರಿ. ಹಾವು ಏರಿ. ಎದುರುಗಡೆ ಇದ್ದಂತ ಹುಡುಗಿ ಹೆಸರು ಕಾವೇರಿ. ಕಾವೇರಿ ಬಟ್ಟೆ ಸುಟ್ಟೋಯ್ತು. ಆ ಹುಡುಗಿ ಹೆಸರು ಕೂಡ ಕಾವೇರಿ. ಸೊ ಎರಡಕ್ಕೂ ಒಂದೇ ಉತ್ತರ. ಕತ್ಲೆ ಕೋಣೆಗೆ ನೀವು ಎಂಟ್ರಿ ಆಗಿದ್ದೀರಾ. ಓಕೆ, ನಿಮ್ಮ ಎದುರುಗಡೆ ದೀಪ ಇದೆ, ಪಕ್ಕದಲ್ಲಿ ಪೆಟ್ರೋಮ್ಯಾಕ್ಸ್ ಇದೆ. ನೀವು ಮೊದಲು ಯಾವುದು ಹಚ್ತೀರಾ? ಬೆಂಕಿ ಕಡ್ಡಿ. ಕರೆಕ್ಟ್ ಆಗಿ ಉತ್ತರನ ಕೊಟ್ಟಿದ್ದಾರೆ. ಬೆಂಕಿ ಕಡ್ಡಿ ಹಚ್ತಾರೆ. ಕರೆಕ್ಟ್, ವೆರಿ ನೈಸ್. ಓಕೆ, 10 ರೂಪಾಯಿಗಳ ಎಷ್ಟು ನೋಟನ್ನ ಹಾಕಿದರೆ 1000 ರೂಪಾಯಿಗಳು ಆಗತ್ತೆ? 10 ರೂಪಾಯಿಗಳ ಎಷ್ಟು ನೋಟನ್ನ ಹಾಕಿದರೆ 1000 ರೂಗಳು ಆಗತ್ತೆ? 100. ಸರಿಯಾದ ಉತ್ತರ. ವೆರಿ ನೈಸ್, ವೆರಿ ನೈಸ್. ನಿಮ್ಮ ಕೊನೆಯ ಪ್ರಶ್ನೆ. 9ರ ಮಗ್ಗಿಯನ್ನ ಹೇಳಿ. 1 ಇಂಗ್ಲಿಷು 1 ಕನ್ನಡ. 9 1 9 9 2 18 9 27 9 4 30. ಒಂದು ಕನ್ನಡ, ಒಂದು ಇಂಗ್ಲಿಷ್. ಇಲ್ಲ, ನಂಗೆ ತಲೆ ಹೊಡ್ತಾ ಇಲ್ಲ. ನಂಗೆ ಗೊತ್ತು, ಬಟ್ ನಂಗೆ ತಲೆ ಹೊಡ್ತಾ ಇಲ್ಲ ಈಗ. ಇಲ್ಲ, ತಲೆ ಓಡ್ತಿಲ್ಲ. ಶಿಸ್ ಬ್ಲಾಂಕ್ ಬಿಕಾಸ್ ಈಸ್ ಸಫರಿಂಗ್. ಬೀಳ್ಸಿ ಬೀಳ್ಸಿ ಬೀಳ್ಸಿ.
ಫಾರ್ ದ ಫಸ್ಟ್ ಟೈಮ್ ನೀವು ನಿಮ್ಮ ಹೆಂಡತಿ ಅಳ್ತಾ ಇರೋದು ನೋಡ್ತಿರೋದು ನಂಗೆ ತುಂಬಾ ಖುಷಿ ಆಯ್ತು ಏನಾಯ್ತು ವಿದ್ಯಾ? ವೈ ಡಿಡ್ ಯು ಕ್ರೈ? ಇಲ್ಲ ಅವರು ಅಂದರೆ ಸುಮ್ಮನೆ ನನ್ನಿಂದ ಪೇನ್ ಆಯ್ತೇನೋ ಅಂತ ನಂಗೆ ಫೀಲ್ ಆಗೋಯ್ತು. ಹಾಗೇನಿಲ್ಲ, ಅಂದ್ರೆ ನಾವು ವಿಡಿಯೋದಲ್ಲಿ ಅಷ್ಟೇ ನಾವು ಸುಮ್ಮನೆ ಇವಳು ಜೋರು ನಾನು ಪಾಪ ಅನ್ನೋ ಥರ ನಾನು ಪೋಟ್ರೆ ಮಾಡ್ತೇನೆ. ನಾನು ಇವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಆಫ್ಟರ್ ಸಮ್ ಟೈಮ್ ಎಂತ ಹೆಂಗಸರಿಗಾದ್ರು ಅದು ಯಾಕೆ ನನ್ನ ವಿಲನ್ ಥರನೇ ತೋರಿಸೋದು ನೀವು ಅಂತ ಅನ್ಸತ್ತೆ. ಬಟ್ ರಿಯಲ್ ಲೈಫಲ್ಲಿ ನಾನು ಜೋರು, ಇವಳು ತುಂಬಾ ಪಾಪ, ನನ್ನ ಸಿಕ್ಕಾಪಟ್ಟೆ ಪ್ರೀತಿ ಮಾಡ್ತಾಳೆ ಇವಳು. ಅದು ಗೊತ್ತಾಗ್ತದೆ ನನಗೆ. ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸುಮ್ಮನೆ ಕಾಲು ಎಳಿತಾ ಇರ್ತೇನೆ. ಈವನ್ ಪ್ರೀವಿಯಸ್ ಎಪಿಸೋಡಲ್ಲೂ ಕಂಪ್ಲೇಂಟ್ ಹೇಳೋದು ಅದು ಇದೆಲ್ಲ. ಬಟ್ ತುಂಬ ಲಕ್ಕಿ ನಾನು ಇವಳನ್ನು ಪಡಿಲಿಕ್ಕೆ. ಎಸ್ಪೆಷಲಿ ನಂಗೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ಏನೋ ಒಂದು ಭಯ ಇರ್ತದಲ್ವಾ. ಲವ್ ಮ್ಯಾರೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಪ್ರೀತಿಯಾಗಿ ಅದಾದ್ಮೇಲೆ ಮದುವೆ ಆಗೋದು. ಬಟ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಮದುವೆ ಆದ್ಮೇಲೆ ಅದೇ ಏನೋ ಒಂಥರ ಪ್ರೀತಿ ಹುಟ್ಟಬೇಕು, ಇನ್ನ ಜಾಸ್ತಿ ಆಗ್ಬೇಕು. ಅಂದ್ರೆ ಆಬ್ವಿಯಸ್ಲಿ ಒಪ್ಪಿನೇ ಮದುವೆ ಆಗೋದು, ಬಟ್ ಸ್ಟಿಲ್ ಲವ್ ಮ್ಯಾರೇಜ್ ಅಲ್ಲಿ ಏನೋ ಒಂದು ಅಡ್ವಾಂಟೇಜ್ ಇರ್ತದೆ. ಮೊದಲೇ ಒಬ್ರಿಗೊಬ್ರು ಪರಿಚಯ ಇರ್ತಾರೆ, ಎಷ್ಟೋ ವರ್ಷದ ಪರಿಚಯ ಇರ್ತದೆ, ಪ್ರೀತಿಯಾಗಿರ್ತದೆ. ಅದು ಈಸಿ, ಸ್ವಲ್ಪ ಲವ್ ಮ್ಯಾರೇಜ್ ಅಲ್ಲಿ ಈಸಿ ಅಡ್ಜಸ್ಟ್ ಆಗ್ಲಿಕ್ಕೆ. ಬಟ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಇವಳ ಅಪ್ಪ ಅಮ್ಮನ ಬಿಟ್ಟು ಬರೋದು, ಒಂದು ಇಬ್ರು ಅಪರಿಚಿತರು ಒಂದು ಮನೆಯಲ್ಲಿ ಇದ್ದ ಹಾಗೆ. ಬಟ್ ಜೆನ್ಯೂನ್ ಆಗಿ ಹೇಳ್ತೇನೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಟು ಹ್ಯಾವ್ ಹರ್ ಆಕ್ಚುಲಿ. ಅಯ್ಯೋ, ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ, ನಿನ್ನ ನೋವ ಜೊತೆಗೆಂದು ನಾನಿರುವೆ ನನ್ನಾಣೆ. ರಾತ್ರಿಯ ಬೆನ್ನಿಗೆ ಬೆಳ್ಳನೆ ಹಗಲು, ಚಿಂತೆಯ ನಡುವೆ ಇದ್ದರು ಸುಖವು. ಒಂದೇ ಒಂದು ಕಣ್ಣ ಬಿಂದು ಜಾರಿದರು ನನ್ನಾಣೆ. ಇದಪ್ಪ, ಇದು ಅಪ್ಪಿಕೊಂಡು ಹಣೆಗೆ ಮುತ್ತು ಕೊಟ್ರಲ್ಲ, ಅದು ಎಲ್ಲವನ್ನ ಹೇಳ್ಬಿಟ್ಟು. ಸೊ ಹೇಗೆ ಅನಿಸ್ತು ಈ ಟಾಸ್ಕ್ ಮಾಲ್ವಿಕಮ್ಮ? ಮೊದಲನೇದಾಗಿ ನಿಮ್ಮ ಧೈರ್ಯವನ್ನು ನಾನು ಮೆಚ್ಚಿದೆ. ಅದರ ಜೊತೆಗೆ ವಿದ್ಯಾ ರ್ಯಾಂಕ್ ಸ್ಟೂಡೆಂಟಾ? ಗೊತ್ತಾಗತ್ತೆ, ಫಟ್ ಅಂತ ಆನ್ಸರ್ ಹೇಳ್ತಾಳಲ್ಲ, ಅದು ನಿಮಗೆ ಹೇಳೋದು ಬೇಡವಾಗಿತ್ತಲ್ಲ ಇವತ್ತು? ಹೌದು, ಇವತ್ತಿಗೆ ಬೇಡವಾಗಿತ್ತು. ಹೌದು, ಇವತ್ತು ಬೆಳಗಿಂದ ನೋಡ್ತಾ ಇದ್ದೀನಿ ನಾನು, ಎಲ್ಲ ಹೆಂಡ್ತಿರು ಎಲ್ಲ ಗಂಡಂದ್ರು ಎಲ್ಲೋ ಒಂದ್ ಕಡೆ ನೋವಾಗುತ್ತೆ ಅಂದಾಗ ಅವ್ರ ಸ್ಪಂದನೆ ಇದೆಯಲ್ಲ, ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅವರ ಅನ್ಯೋನ್ಯತೆ. ಇವತ್ತು ಇವರೇ ಕ್ಯೂಟ್ ಕಪಲ್. ನಿಮ್ ಪ್ರೀತಿ ಉಕ್ಕಿ ಹರಿತಾ ಇದೆ ಇಬ್ಬರ ಕಣ್ಣಲ್ಲೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಲ್ವಿಕಮ್ಮ. ಪ್ರೇಮ್ ಅವರೇ, ನಾನೇನೇನು ಹೇಳ್ಬೇಕಂತಿದ್ದೆ ಎಲ್ಲ ಮೇಡಮ್ ಹೇಳ್ಬಿಟ್ರು. ಸೊ ಚೆನ್ನಾಗಿದೆ ಇಬ್ಬರ ಮಧ್ಯೆ ಬಾಂಡಿಂಗು, ಇದು ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ಸಾರಿ ನೋವನ್ನು ಸಹಿಸ್ಕೊಂಡಿದ್ದಕ್ಕೆ. ಬಲೋ ವಿದ್ಯಾ ಗಣಪತಿ. ಓಕೆ, ನಿಮ್ಮಿಬ್ಬರ ಮುಖದಲ್ಲೂ ನಾವು ಅಳು ನೋಡೋದಕ್ಕೆ ನಾವಂತೂ ಇಷ್ಟಪಡೋದಿಲ್ಲ, ನಮ್ಗೆ ಆಗೋದಿಲ್ಲಪ್ಪ. ಅದಕ್ಕೋಸ್ಕರ ನಾವು ಬಿಯರ್ಡ್ ಬಾಲಕನನ್ನ ಕರ್ಕೊಂಡು ಬಂದ್ಬಿಟ್ಟಿದೀವಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾವೆಲ್ಲರೂ ಕೊಡಬೇಕು. ನಾವಂತೂ ಅಷ್ಟು ಇಂಟೆಲಿಜೆಂಟ್ ಅಲ್ಲ ಅಲ್ವಾ? ನೋಡೋಣ ಅವರು ಏನೇನು ಪ್ರಶ್ನೆಗಳನ್ನ ತಯಾರು ಮಾಡ್ಕೊಂಡು ಬಂದಿದ್ದಾರೆ ಅಂತ. ಚಳಿಗಾಲದಲ್ಲಿ ಕಪ್ ಐಸ್ ಕ್ರೀಮ್ ತಿಂದ್ರೆ ಎಂತ ಆಗ್ತದೆ? ನಾನು ಹೇಳ್ತೀನಿ. ಇಲ್ಲ, ಮಾಳಿಕಮ್ಮ ಉತ್ತರ ಕೊಡ್ಬೇಕು. ನನಗಿದೆಲ್ಲ ಪಿಜೆ ಎಲ್ಲ ಅರ್ಥನೇ ಆಗಲ್ಲ. ನೀನ್ ಹೇಳು. ಮೈ ಜುಮ್ ಆಗುತ್ತೆ. ಕಪ್ಪು ಬಾಯೆಲ್ಲ ಕಪ್ಪಾಗುತ್ತೆ. ಕಪ್ಪು ಐಸ್ ಕ್ರೀಮ್. ಕಪ್ ಐಸ್ ಕ್ರೀಮ್, ನಾರ್ಮಲ್ ಕಪ್ ಐಸ್ ಕ್ರೀಮ್. ಸರಿ ಬಾಲಕ ಸರಿ, ಬಾಲಕ ಏನು ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋಣ. ಸರಿಯಾದ ಉತ್ತರ ಕಪ್ಪು ಖಾಲಿ ಆಗ್ತದೆ. ಓಕೆ, ಬೇಡ ಬಾಲಕ, ನಿಮ್ಮ ಮುಂದಿನ ಪ್ರಶ್ನೆ ಪ್ಲೀಸ್. ಇದಕ್ಕೆ ತಿನ್ಲಿಕ್ಕೆ ಕೊಟ್ರೆ ಇದು ಬದುಕ್ತದೆ, ಆದ್ರೆ ನೀರು ಕೊಟ್ರೆ ಇದು ಸತ್ತೋಗ್ತದೆ. ಇದು ಯಾವುದು? ತಿನ್ಲಿಕ್ಕೆ ಕೊಟ್ರೆ ಬದುಕ್ತದೆ, ಬೆಂಕಿ ಕೊಟ್ರೆ ಸಾಯ್ತದೆ. ಅಲ್ಲ, ನೀರು ಕೊಟ್ರೆ ಸಾಯ್ತದೆ. ಇವ್ರ ಆನ್ಸರ್ ಹೇಳ್ಬಿಟ್ಟು ಬೆಂಕಿ ಕೊಟ್ರೆ ಸಾಯ್ತದೆ ಅಂತೆ. ಓಕೆ ಓಕೆ, ಬೇಡ ಬಾಲಕ, ಉತ್ತರ ಬಂದಾಯ್ತು. ನೆಕ್ಸ್ಟ್ ಪ್ರಶ್ನೆಗೆ ಹೋಗಪ್ಪ. ನೆಕ್ಸ್ಟ್ ಕ್ವಶನ್. ನೀವು ದೋಣಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಕಲ್ಪನೆ ಮಾಡಿಕೊಳ್ಳಿ, ಆಯ್ತಾ? ಸಡನ್ ಆಗಿ ನಿಮ್ಮ ದೋಣಿ ಮುಳುಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮ್ಮ ಎಡಭಾಗಕ್ಕೆ ಶಾರ್ಕ್, ತಿಮಿಂಗಿಲ ಎಲ್ಲ ಇರ್ತದೆ, ನಿಮ್ಮ ಬಲಭಾಗದಲ್ಲಿ ಮೊಸಳೆಗಳಿರ್ತದೆ. ಆಗ ನೀವೆಂತ ಮಾಡ್ತೀರಿ? ಏನು ಮಾಡಲ್ಲ, ಅನ್ಕೊಳ್ಳಿ ಅಂತ ಹೇಳಿರೋದು. ಏನು ಮಾಡಲ್ಲ, ಸುಮ್ಮನೆ ಕುತ್ಕೊಂತೀವಿ. ಹೌದು, ಕರೆಕ್ಟ್. ಈಗ ಉತ್ತರ ಬರ್ಲಿ ಬೇಡ ಬಾಲಕ. ಸರಿಯಾದ ಉತ್ತರ, ನೀವು ದೋಣಿಯಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಿ ಅಂತ ಕಲ್ಪನೆ ಮಾಡಿಕೊಳ್ಳೋದನ್ನು ಸ್ಟಾಪ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್. ಒಂದು ಪುಸ್ತಕ ಉಂಟು, ಅದನ್ನು ಮಕ್ಕಳು ಓದ್ತಾರೆ, ದೊಡ್ಡವರು ಓದ್ತಾರೆ, ಎಲ್ಲರೂ ಸಹ ಓದ್ತಾರೆ. ಯಾವುದದು ಪುಸ್ತಕ?
ಮಕ್ಕಳು ಓದ್ತಾರೆ, ದೊಡ್ಡವರು ಓದ್ತಾರೆ. ಯಾವುದದು ಪುಸ್ತಕ ಚಿದಾನಂದ್ ಸರ್? ಫೇಸ್ಬುಕ್ ಕರೆಕ್ಟಾ ಸರ್? ಅಂದ್ಕೊಂಡಿದ್ದೀನಿ. ಓಕೆ, ಬಿ ಎಡ್ ಬಾಲಕ ಉತ್ತರ ಏನಪ್ಪ? ಸರಿಯಾದ ಉತ್ತರ ಫೇಸ್ಬುಕ್. ನೆಕ್ಸ್ಟ್ ಕ್ವಶನ್. ಇದು ಮೇಲೆ ಏರ್ತಾ ಹೋಗ್ತದೆ, ಕೆಳಗೆ ಇಳಿಯುವುದೇ ಇಲ್ಲ, ಯಾವುದದು? ಮಂಜು, ಅನುಷಾ, ಉತ್ತರ ಕೊಡಿ. ಮೇಲ್ಗಡೆ ಏರ್ತಾ ಇರುತ್ತೆ, ಕೆಳಗಡೆ ಇಳಿಯಲ್ಲ. ಅನುಷಾ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅನುಷನ ಹೊಟ್ಟೆ ಹಸುವು ಏರ್ತಾನೆ ಇರುತ್ತೆ, ಕೆಳಗಡೆ ಇಳಿಯಲ್ಲ. ಸದಾನಂದ್ ಅವರೇ ಹೇಳಿ. ವಯಸ್ಸು ಮೇಡಮ್, ಮೇಲಕ್ಕೆ ಹೋಗ್ತಾನೆ ಇರುತ್ತೆ, ತಿರ್ಗಾ ಕೆಳಕ್ಕೆ ಹೋಗಲ್ಲ. ಪ್ಲೇ ಮಾಡಿ ಪ್ಲೀಸ್. ಸರಿಯಾದ ಉತ್ತರ ಏಜ್, ವಯಸ್ಸು. ನೆಕ್ಸ್ಟ್ ಕ್ವಶನ್. ಮೀನುಗಳಿಗೆ ಈ ದಿನ ಅಂದ್ರೆ ಭಯಂಕರ ಭಯ, ಯಾವ ದಿನ ಅದು? ರಮೇಶ್ ಪಂಡಿತ್ ಸರ್ ನೀವು ಹೇಳಿ. ಗೊತ್ತಾಗ್ತಿಲ್ಲ. ಗೊತ್ತಾಯ್ತು, ನನಗೂ ಗೊತ್ತಾಯ್ತು. ಸುನೇತ್ರಾ ಮ್ಯಾಮ್ ಡಾನ್ಸ್ ಮಾಡ್ತಾ ಇದ್ದಾರೆ. ಎಸ್ ಮ್ಯಾಮ್, ಫ್ರೈಡೇ. ಓಕೆ, ಉತ್ತರ ಕೇಳೋಣ. ಸರಿಯಾದ ಉತ್ತರ ಫ್ರೈಡೇ. ವೆರಿ ನೈಸ್. ಓಕೆ, ಇಟ್ ವಾಸ್ ಫನ್. ಥ್ಯಾಂಕ್ ಯು ಸೋ ಮಚ್. ಕಣ್ಣೀರು ಹಾಕ್ಬೇಡಿ, ಖುಷಿಯಾಗಿರಿ. ಇಟ್ ವಾಸ್ ಜಸ್ಟ್ ಎ ಗೇಮ್ ಅಂಡ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕಾರಂತ್. ನಾನು ಶ್ರೀವಿದ್ಯಾ. ಜೋಡಿ ನಂಬರ್ 1 ಅಲ್ಲಿ ನಮ್ಮ ಪ್ರೀತಿ, ನಮ್ಮ ಬಾಂಧವ್ಯ, ಹಾಗೇನೆ ನಾವು ಕೊಡ್ತಿರೋಂಥ ಎಂಟರ್ಟೈನ್ಮೆಂಟ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ನಾವು ಜೋಡಿ ನಂಬರ್ 1 ಟೈಟಲ್ ವಿನ್ ಆಗಬೇಕು ಅಂತಿದ್ರೆ ನೀವು ದಯವಿಟ್ಟು GASH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಇಂದೇ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಆಡಿ ಜೋಡಿಯನ್ನ ಕಾಪಾಡಿ. ಈಗ ಯಾವ ಜೋಡಿಗಳಿಗೆ ಯಾವ ಗಿಫ್ಟ್ಸ್ ಬಂದಿದೆ ಅಂತ ನೋಡುವಂತ ಸಮಯ. ನಮ್ಮ ಬೀಗ್ರನ್ನ ವೇದಿಕೆಗೆ ಕರೆಯೋಣ, ದಯವಿಟ್ಟು ಬನ್ನಿ. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಹೋಗ್ತಾ ಇದೆ? ಚೈತ್ರ ಆನಂದ್ ಮತ್ತೆ ಸದಾನಂದ್ ನೇತ್ರ. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಪರ್ಫಾರ್ಮರ್ಸ್ ಆಫ್ ದ ವೀಕ್ ಆಗ್ತಾ ಇದ್ದಾರೆ ಸದಾನಂದ್ ಜೋಡಿ ಹಾಗೂ ಆನಂದ್ ಚೈತ್ರ ಜೋಡಿ. ಏಷ್ಯನ್ ಪೇಂಟ್ಸ್ ರಾಯಲ್ ಗ್ಲಿಟ್ಸ್ ಸ್ಪಾಟ್ಲೈಟ್ ಹತ್ರ ಹೋಗಿ ನಿಮ್ಮ ಅದ್ಭುತವಾದಂತ ಭಾವಚಿತ್ರವನ್ನ ಕ್ಲಿಕ್ ಮಾಡ್ಕೋಬಹುದು. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್. ಫಾರ್ ದ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಯಾರಾಗ್ತಿದ್ದಾರೆ? ಮಾಲ್ತಿ ಹಾಗೂ ಯಶವಂತ್ ಸರ್ ದೇಶಪಾಂಡೆ. ಓಕೆ, ಗೋಲ್ಡ್ ವಿನ್ನರ್ ಗೋಲ್ಡನ್ ಜೋಡಿ ಆಫ್ ದ ವೀಕ್ ಆಗ್ತಿದ್ದಾರೆ ಯಶವಂತ್ ಸರ್ ದೇಶಪಾಂಡೆ ಸರ್ ಹಾಗೂ ಮಾಲ್ತಿ ಸರ್ ದೇಶಪಾಂಡೆ ಮೇಡಮ್. ಸತೀಶ್ ಪಾಂಡೆ ಜೋಡಿ ಅವರಿಗೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್, ಕಂಗ್ರ್ಯಾಚುಲೇಷನ್. ಸೊ ಪ್ರೇಮ್ ಅವರೇ ಹೇಳಿ, ಹೇಗಿತ್ತು ಇವತ್ತಿನ ಸಂಚಿಕೆ? ಎಷ್ಟು ಎಂಜಾಯ್ ಮಾಡಿದ್ರಿ ನೀವು? ಪ್ರತಿಯೊಂದು ಆಟದಲ್ಲೂ ಒಂದು ಪಾಠ ಇತ್ತು. ಎಲ್ಲ ಜೋಡಿಗಳು ಸಮರ್ಥವಾಗಿ ನಿಭಾಯಿಸಿದ್ರು. ನಮ್ಮ ಜೋಡಿಗಳಿಗೆ ಅಷ್ಟೇ ಇಲ್ಲ, ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಜೋಡಿಗಳಿಗೂ ಸಹ ಇನ್ನು ಮುಂದೆ ಇದನ್ನ ಸ್ಟಾರ್ಟ್ ಮಾಡಬೇಕು. ನನ್ನ ಹೆಂಡತಿ ಯಾವ ರೀತಿ, ಯಾವ ಕಲರ್ ಸೀರೆ ಉಟ್ಕೊಂಡಿದ್ದಾಳೆ, ಯಾವ ನೇಲ್ ಪಾಲಿಶ್ ಹಾಕೊಂಡಿದ್ದಾಳೆ, ಅಂದ್ರೆ ಇದು ಕೇಳೋದಕ್ಕೆ ನಿಮ್ಗೆಲ್ರಿಗೂ ತಮಾಷೆ ಅನ್ಸುತ್ತೆ. ಬಟ್ ಸಣ್ಣ ಸಣ್ಣ ವಿಷಯಗಳನ್ನ ನಾವು ಗಮನ ಹರಿಸಿದಾಗ ಅವ್ರ ಮನಸ್ಸಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ. ನನ್ನ ಗಂಡನ ಇಷ್ಟೊಂದು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ, ನನ್ನ ಹೆಂಡತಿ ನನ್ನ ಇಷ್ಟು ಚೆನ್ನಾಗಿ ಗುರುತಿಸ್ತಾಳೆ ಅನ್ನೋ ಒಂದು ಭಾವನೆ ಜಾಗೃತಿ ಆದ್ರೆ ಇಬ್ಬರ ಮಧ್ಯದಲ್ಲಿ ಈಗಿರುವಂಥ ಪ್ರೀತಿ ಮತ್ತಷ್ಟು ಪ್ರಜ್ವಲಿಸುತ್ತೆ ಅನ್ನೋದು ಈ ಒಂದು ಆಟದ ಮುಖ್ಯ ಉದ್ದೇಶ ಆಗಿತ್ತು. ಸೊ ಹಾಗಾಗಿ ಐ ಹೋಪ್ ಎಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದೆ. ನಾನು
ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡ ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇವರಿಬ್ರು ಧಾರವಾಡದವರಿದ್ದಾರೆ, ಹಾಗಾಗಿ ಬೇಂದ್ರೆ ಅವರ ನೆನಪಾಯ್ತು, ಅವರ ಕವನದ ನೆನಪಾಯ್ತು. ಅಂದ್ರೆ ಬದುಕಿನಲ್ಲಿ ಯಾವುದೇ ಕಷ್ಟದ ಪರಿಸ್ಥಿತಿ ಬಂದಾಗ್ಲೂ ಒಟ್ಟಾಗಿ ಎದುರಿಸೋದು ಅನ್ನುವಂಥದ್ದು ಅದರ ತತ್ವ ಅಂತ ಅಂದ್ಕೋತೀನಿ. ಅದು ಒಂದು ಗೇಮ್ ಆಗಿರಬಹುದು, ಜೋಡಿ ನಂಬರ್ 1 ಅಲ್ಲಿ ಆಡೋದು, ಅಥವಾ ನಿಜ ಬದುಕಿನ ಹೋರಾಟ ಆಗಿರಬಹುದು. ಎರಡರಲ್ಲೂ ಒಬ್ರಿಗೊಬ್ರು ಕೈ ಜೋಡಿಸಿ ಮುಂದೆ ನಡೆಯೋದು ಮತ್ತು ಈ ಏನು ಕಷ್ಟ ಬಂದಿರುತ್ತೆ ಅದನ್ನ ಮೆಟ್ಟಿ ನಿಲ್ಲೋದು ಇವತ್ತಿನ ಒಟ್ಟು ಈ ನಮ್ಮ 2 ಸಂಚಿಕೆಗಳ ಸಾರವಾಗಿತ್ತು ಅಂತ ನಾನು ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ನಾನು 2 ದಿವಸ ಬಹಳ ಎಂಜಾಯ್ ಮಾಡಿದೆ. ನನ್ನ ಪ್ರೀತಿಯ ತಮ್ಮ ಇಲ್ಲ ಅನ್ನೋ ನೋವಿನೊಂದಿಗೆ ನಿಮ್ಮೆಲ್ಲರೊಟ್ಟಿಗೆ ನಾನು ಈ 2 ದಿನಗಳನ್ನ ಕಳೆದಿದ್ದೀನಿ. ಮುಂದಿನ ವಾರ ಕುರಿ ಬರ್ತಾರೆ ಅಂತ ಅನ್ಕೋತೀನಿ. ಹೌದು. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಹೊಸ ವರ್ಷದ ಮೊದಲನೆಯ ಸಂಚಿಕೆ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವೇದಿಕೆ ಮೇಲೆ ಕೇಕ್ ಕಟ್ ಮಾಡೋದ್ರ ಮೂಲಕ ನಾವು ಸೆಲೆಬ್ರೇಟ್ ಮಾಡೋಣ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ. ಇವತ್ತು ಆಕ್ಚುಲಿ ಏನ್ ಗೊತ್ತಾ, ನಮ್ಮ ನವಜೋಡಿಗಳು 9 kg ಕೇಕ್ ನ ಇಲ್ಲಿ ಅರೇಂಜ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲಾ ಜೋಡಿಗಳಿಗೆ. ಈ ಒಂದು ಹೊಸ ವರ್ಷವನ್ನ ಈ ಒಂದು ಕೇಕ್ಗಳನ್ನ ಕಟ್ ಮಾಡೋದ್ರ ಮೂಲಕ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ಮನ್ಸಿಂದ ಒಂದು ಮಾತನ್ನ ಹೇಳ್ತೀನಿ, ಕುರಿ ವಿ ರಿಯಲಿ ರಿಯಲಿ ಮಿಸ್ ಯು. ಆದ್ರೆ ಮುಂದಿನ ಸಂಚಿಕೆಯಲ್ಲಿ ನಾವು ಕುರಿ ಪ್ರತಾಪ್ ಅವ್ರನ್ನ ಮೀಟ್ ಮಾಡ್ತೀವಿ ಅಂತ ಹೇಳ್ತಾ, ಬರ್ಲಿ ಮ್ಯೂಸಿಕ್ ಅಂಡ್ ಲೆಟ್ಸ್ ಸೆಲೆಬ್ರೇಟ್ ಹ್ಯಾಪಿ ನ್ಯೂ ಇಯರ್. ಮತ್ತಷ್ಟು ಡಬಲ್ ಆಗ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಸಂಕ್ರಾಂತಿ ಹಬ್ಬದ ವಿಶೇಷ ಸಂಚಿಕೆಯೊಂದಿಗೆ ಕುರಿಯವರ ಜೊತೆಗೆ ನಾನ್ ಸಿಗ್ತೀನಿ ಅಂತ ಹೇಳ್ತಾ, ಇದು ಜೋಡಿ ನಂಬರ್ 1 ಸೀಸನ್ 2 co-presented by Asian Paints, Horlicks Women's Plus, co-powered by Gold Winner, special partner Hudson Curd, Cycle Pure ಅಗರಬತ್ತಿ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ನಮ್ಮ ಇಡೀ ತಂಡದೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, and I love